ಹಿತು ಇನ್ಸ್ಪೈರ್ ಚಾನಲ್ಗೆ ಸುಸ್ವಾಗತ. ಓಕೆ, ಇವತ್ತು ಎಲ್ಲರೂ ಕೂಡ ಇನ್ನೊಮ್ಮೆ ಸಂಕಲ್ಪ ಮಾರ್ನಿಂಗ್ ಕ್ಲಾಸ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಗುಡ್ ವೆಲ್ನೆಸ್ ಮಾರ್ನಿಂಗ್ ಟು ಆಲ್ ಲೀಡರ್ಸ್. ಇವತ್ತು ತುಂಬ ಇಂಪಾರ್ಟೆಂಟಾಗಿ ನಾವು ಬರೀ ನಮ್ಮ ಇಂಡಿಯಾದಲ್ಲ, ಪ್ರಪಂಚದಲ್ಲೇ ಅತಿ ಹೆಚ್ಚಾಗಿ ನೋಡ್ತಾ ಇರ್ತಕ್ಕಂಥ ಒಂದು ಡಿಸೀಸ್ ಅಂತ ಹೇಳ್ಬೋದು. ಇದೊಂದು ಕಾಯಿಲೆಗೆ ಅತಿ ಹೆಚ್ಚಾಗಿ ಜನ ಇವತ್ತು ಅತಿ ಕಡಿಮೆ ವಯಸ್ಸಿಗೆ, ಕಿರಿ ವಯಸ್ಸಿಗೆ ಈ ಒಂದು ಸಮಸ್ಯೆಗೆ ತುತ್ತಾಗ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಜ್ಯೂಸನ್ನು ಪರ್ಟಿಕ್ಯುಲರ್ ಆಗಿ ಶುಗರ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅಂತಲೇ ರೆಡಿ ಮಾಡಿರ್ತಕ್ಕಂಥ ಒಂದು ಜ್ಯೂಸ್ ಅಂತ ಹೇಳ್ಬೋದು. ವೆಲ್ ರೇಂಜ್ನ ವೆಲ್ ಕರೇಲಾ ಜಾಮೂನ್ ಜ್ಯೂಸ್ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ವೆಲ್ ಕರೇಲಾ ಜಾಮೂನ್ ಜ್ಯೂಸ್ನ ಮಹತ್ವ ತಿಳಿಯಬೇಕಾದ್ರೆ, ಇದರ ಒಂದು ಚಮತ್ಕಾರ ಗೊತ್ತಾಗಬೇಕಂದ್ರೆ ಇದನ್ನು ಬಳಸಿರ್ತಕ್ಕಂಥ ಒಬ್ಬ ಕನ್ಸಲ್ಟೆಂಟ್ನ ತಂದೆಯ ರಿಸಲ್ಟನ್ನು ಅವರ ಬಾಯಿಂದನೇ ನೀವು ಕೇಳ್ಕೊಂಡು ಬನ್ನಿ. ನಂತರ ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋರಂತೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ನನ್ನ ಹೆಸರು ಪವಿತ್ರ, ಬೆಂಗಳೂರಿಂದ ಮಾತಾಡ್ತಾ ಇರೋ ಸರ್. ನೀವು 4 ಜ್ಯೂಸ್ ಬಗ್ಗೆನೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಅದ್ರೊಳಗಂತೂ ನೋನಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತೆ ಆಮ್ಲ ಬೆಸ್ಟ್ ರಿಸಲ್ಟ್ ಬರ್ತಾ ಇದೆ ಸರ್ ಎಲ್ಲರಿಗೂನು. ನಮ್ಮ ಅಪ್ಪಂಗೆ ನಂಬ್ತಿರೋ ಇಲ್ವಾ, 770 ಆಗಿತ್ತು ಸರ್ ಶುಗರ್. ಡಾಕ್ಟ್ರು ಮಾತ್ರೆ ಕೊಟ್ರು, ಆದ್ರೂ ಕಂಟ್ರೋಲ್ ಬರ್ತಿರ್ಲಿಲ್ಲ ನಮ್ದು. ಮತ್ತೆ ಕರಳ ಜ್ಯೂಸು ಮತ್ತೆ ಆಮ್ಲ ಜ್ಯೂಸು ಎರಡರಿಂದ ಬೆಸ್ಟ್ ರಿಸಲ್ಟ್ ಬಂದಿದೆ. ಇವಾಗ 300 ಚಿಲ್ಲರೆ ಆಗಿದೆ. ಇವಾಗ ನಾವ್ ಹಬ್ಬ ಏನ್ ಮರ್ತೃನು ಬೆಳಿಗ್ಗೆ ಎದ್ದು ಆಮ್ಲ ಜ್ಯೂಸು ಮತ್ತೆ ಕರೆಲ ಜ್ಯೂಸು ಎರಡನ್ನು ಮಿಸ್ ಮಾಡ್ದಂಗೆ ತಗೋತಾರೆ ಸರ್. ಇವಾಗ ಪರವಾಗಿಲ್ಲ. ಸುಸ್ತಾಗೋದು ಮತ್ತೆ ಕಣ್ ಮಂಜಾಗದ ಇವಾಗ ದರ ಏನು ಪ್ರಾಬ್ಲಮ್ ಆಯ್ತಾ ಇಲ್ಲ ಸರ್. ಬೆಸ್ಟ್ ರಿಸಲ್ಟ್ ಬಂದಿದೆ. ಮತ್ತೆ ಆಮ್ಲ ಜ್ಯೂಸು ಮತ್ತೆ ಒಂದೊಂದ್ ಟೈಮ್ ಯಾವಾಗ್ನಾರ ನೋನಿ ತಗೋತಾರೆ ಅವರು. ಕಂಟಿನ್ಯೂಸ್ ಆಗಿ ಆಮ್ಲ ಜ್ಯೂಸು ಕರಲ ಜ್ಯೂಸು ತಗೋತಾರೆ ಸರ್. ಈಗ ಪರವಾಗಿಲ್ಲ ಸರ್, ಬೆಸ್ಟ್ ರಿಸಲ್ಟ್ ಬಂದಿದೆ ಅವ್ರಿಗೆ. 770 ಡಾಕ್ಟ್ರೇ ಆಶ್ಚರ್ಯಪಟ್ರು. ಏನಿದೆ 770, ಇನ್ನು ಜಾಸ್ತಿ ಆದ್ರೆ ಕೋಮಾಗ ಹೋಗ್ಬಿಡ್ತಾರೆ ಅಂತ ಎದುರಿಸ್ಬಿಟ್ಟಿದ್ರು. ಆದ್ರೆ ನಾವು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿಲ್ಲ. ಅವರು ಮಾತ್ರೆ ಜೊತೆಗೆ ನಮ್ದು ವೆಲ್ ರೇಂಜ್ ಜ್ಯೂಸ್ ಗಳಿಂದ ಕಂಟ್ರೋಲ್ ಬಂದಿದೆ ಸರ್ ಅವ್ರಿಗೆ. ಶುಗರ್ ಈಗ 300 ಚಿಲ್ಲರೆ ಇದೆ ಸರ್ ಇವಾಗ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮೇಡಮ್. ಯಾವುದೇ ಕಾರಣಕ್ಕೂ ಅವರ ಒಂದು ಮೆಡಿಕೇಶನ್ ಹೇಳಿರ್ತಾರೆ ಡಾಕ್ಟ್ರುಗಳು, ಅದನ್ನು ಸ್ಟಾಪ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ಅದ್ರ ಜೊತೆಗೆ ನಾವು ನಮ್ಮ ಒಂದು ಪ್ರಾಡಕ್ಟ್ಗಳನ್ನು ಸಪ್ಲಿಮೆಂಟ್ಸ್ ಆಗಿ ಕೊಡ್ತಾ ಬರಬೇಕಾಗತ್ತೆ. ಸೂಪರ್, ಒಳ್ಳೆ ಒಂದು ನಿಮ್ಮ ತಂದೆಗೆ ಒಂದು ನಮ್ಮ ಪ್ರಾಡಕ್ಟ್ಗಳು ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಟ್ ನಮ್ಗೆ ಕೊಡ್ಸಕ್ ಭಯ ಆಯ್ತಿತ್ತು ಸ್ಟಾರ್ಟಿಂಗು. 750 ಇದೆ, ಏನಾಗ್ಬಿಡುತ್ತೋ ಅಂತ. ಆದ್ರೆ ಮನ್ಸ್ ಮಾಡಿ ನಮ್ ಪ್ರಾಡಕ್ಟ್ ಮೇಲೆ ನಮಗ್ ನಂಬಿಕೆ ಇತ್ತಲ್ವಾ, ಏನು ಆಗಲ್ಲ ಅಂತ ಫಸ್ಟ್ ಧೈರ್ಯ ತುಂಬೇಕು ಅವ್ರಿಗೆ. ತುಂಬಿದ್ವಿ, ಏನು ಆಗಲ್ಲ, ಕುಡೀರಿ ಅಂತವ. ಅವ್ರಿಗೆ ಏನು ಆಗ್ಬಿಡ್ತಾ ಇತ್ತು, ಅಡ್ಮಿಟ್ ಮಾಡಕ್ ಹೇಳಿದ್ರು ಡಾಕ್ಟ್ರು. ಅಡ್ಮಿಟ್ ಮಾಡ್ಬೇಕು ಮತ್ತೆ ಕೋಮಾಗ್ ಹೋಗ್ಬಿಡ್ತಾರೆ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ. ಬಟ್ ಇದನ್ನೆಲ್ಲ ಕಂಟಿನ್ಯೂಸ್ ಆಗಿ ಕುಡ್ಕೊಂಡ್ ಬಂದ್ಮೇಲೆ 775 ಇದ್ದಿದ್ದು 500 ಬತ್ತು. 4 ದಿನಕ್ಕೆ 500 ಬತ್ತು, ಆಮೇಲೆ 400 ಬತ್ತು. ಆಮೇಲೆ ಬರ್ತಾ ಕಂಟ್ರೋಲ್ ಬಂದಾಗೆ ಡಾಕ್ಟ್ರೆ ಆಶ್ಚರ್ಯಪಟ್ರು, ಪರವಾಗಿಲ್ವೇ ಅಂತವ. ಅಂದ್ರೆ ಅವರು ಏನ್ ಅನ್ಕೊಂಡ್ರು, ಅವ್ರು ಮಾತ್ರೆ ಕೊಟ್ಟಿದ್ರಲ್ಲ ಅದ್ರಿಂದ ಕಂಟ್ರೋಲ್ ಬರ್ತಾ ಇದೆ ಅನ್ಕೊಂಡ್ರು. ನಮ್ದು ಆಮ್ಲ ಮತ್ತೆ ಕರೆಲ ಜ್ಯೂಸು ಮಧ್ಯ ಒಂದೊಂದ್ ದಿನ ನೋನಿನ್ನು ಆಡ್ ಮಾಡ್ತಾ ಇದ್ವಿ. 3 ಕಂಟಿನ್ಯೂಸ್ ಆಗಿ 2 ಟೈಮ್ ತಗೊಳ್ತಿದ್ರು. ಫುಲ್ ಕಂಟ್ರೋಲ್ ಬಂದ್ಬಿಟ್ಟಿದೆ ಸರ್. ಇವಾಗ್ಲೂ ಅಷ್ಟೇನೆ. ಅವರು ಅಲ್ಲಿ ನಮ್ದು ಬಿಂಡನಲ್ಲಿ ಮೇಡಮ್ದು ಪುಷ್ಪ ಮೇಡಮ್ದು DP ಇದೆ, ಅವರೇ ಹೋಗಿ ತಗೊಂಡು ಬಂದು ಇದ್ ಮಾಡ್ತಾವ್ರೆ ಸರ್. ಈಗ ಅವರು ಊರಲ್ಲಿ ಇರೋದವ್ರು ಬಿಂಡನಲ್ಲಿ, ಅವ್ರು ಹೋಗಿ ಅವರೇ ತಗೊಂಡು ಬಂದು ಯೂಸ್ ಮಾಡ್ತಾವ್ರೆ ಸರ್ ಈಗ. ವೆರಿ ಗುಡ್ ಮೇಡಮ್. ನಾವು ಅದಕ್ಕೆ ಹೇಳೋಂಥದ್ದು, ಯಾರಿಗೆ ಆಲ್ರೆಡಿ ಸಮಸ್ಯೆಗಳಿದ್ದು ಸ್ವಲ್ಪ ಸಿವಿಯರ್ ಆಗಿರುತ್ತೆ ಅವರಿಗೆ ನಾವು ಟ್ರೀಟ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ನೀವು ನೋಡಿ ನಿಮ್ಮ ತಂದೆಯವರೇನೆ ನಿಮಗೆ ಗೊತ್ತಿತ್ತು ಪ್ರಾಡಕ್ಟ್ ಕೊಟ್ರಿ, ಅವ್ರನ್ನ ನಂಬಿಸಿ ನಾವು ಅವರಿಗೆ ಕನ್ವಿನ್ಸ್ ಮಾಡಿ ನಂಬಿಸಿ ಕೊಡೋದಿದೆಯಲ್ಲ, ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ಕೆಲಸ ಮಾಡುತ್ತೆ, ನಮಗೆ ನಂಬಿಕೆ ಇದೆ. ಬಟ್ ತಗೊಳ್ಳೋ ಅಂಥವ್ರಿಗೂ ನಂಬಿಕೆ ಬರಬೇಕು, ಅದು ಇಂಪಾರ್ಟೆಂಟು. ಅದೇ ಮುಂಚೆ ಯೂಸ್ ಮಾಡ್ತಿರ್ಲಿಲ್ಲ, ಬೆಂಗಳೂರಿಗೆ ಕರ್ಕೊಂಡ್ಬಂದು ನಾವು ಯೂಸ್ ಮಾಡ್ಸಿದ್ಮೇಲೆ ಈಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಈಗ 6 ತಿಂಗಳಿಂದ ಕರೆಕ್ಟ್ ಆಗಿ. ಮತ್ತೆ ಫುಲ್ ಗಾಯ ಆಗೋದು ಕಾಲಲ್ಲೆಲ್ಲ, ಕಿವು ಸೋರೋದು. ಅವಾಗ ನೋನಿ ಯಾವಾಗ ಇದ್ ಮಾಡ್ಕೊಂಡ್ ಬಂದ್ರು, ಈಗ ಕಾಲು ಫುಲ್ ಒಂದು ಡ್ರಾಪ್ ಕಿವು ಬರಲ್ಲ ಸರ್, ಅಷ್ಟು ಆರೋಗ್ಯವಾಗಿದ್ದಾರೆ ಸರ್ ಈಗ. ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಗಳು ಬಂದಿದೆ. ಆಮ್ಲ, ನೋನಿ ಮತ್ತೆ ಕರೆಲ ಜ್ಯೂಸು 3 ಕೊಡ್ತಾ ಇದೀವಿ. 3 ಬೆಸ್ಟ್ ರಿಸಲ್ಟ್ ಬಂದಿದೆ ಸರ್ ಅವ್ರಿಗೆ. ಸೂಪರ್ ಮೇಡಮ್, ಸೂಪರ್. ವೆಲ್ನೆಸ್ ಕ್ಲಾಸ್ಗೆ ನಿಮ್ಮನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊಳ್ತಾ ವೆಲ್ ಕರೇಲಾ ಜಾಮೂನ್ ಜ್ಯೂಸ್ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ.
ಓಕೆ, ಫಸ್ಟಿಗೆ ನಮಗೆ ಈ ಒಂದು ಮಾಹಿತಿ ಗೊತ್ತಿರಬೇಕು. ಸೊ ಏನು ಮಾಹಿತಿ ಅಂತಂದರೆ, ಸೊ ಇವತ್ತು ಇಡೀ ಪ್ರಪಂಚದಾದ್ಯಂತ ಕೇವಲ ನಮ್ಮ ಭಾರತದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಸೊ ಅತಿ ಹೆಚ್ಚು ಜನ ಇವತ್ತು ಮಧುಮೇಹಕ್ಕೆ ತುತ್ತಾಗ್ತಿರ್ತಕ್ಕಂಥದ್ದು. ಸುಮಾರು 460 ಮಿಲಿಯನ್ ಅಂದರೆ 46 ಕೋಟಿ ಜನ ಸೊ ಮಧುಮೇಹಕ್ಕೆ ತುತ್ತಾಕಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆದರೆ, ಸೊ ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ, WHO ಸಮೀಕ್ಷೆ ಪ್ರಕಾರ ಈ ಒಂದು ವರದಿ ಸಿಕ್ಕಿರ್ತಕ್ಕಂಥದ್ದು. ಹೀಗೆ ಇದೇನಾದರೂ ಮುಂದುವರೆದ್ರೆ 2045ಕ್ಕೆ ಸುಮಾರು 700 ಮಿಲಿಯನ್ಗೆ 70 ಕೋಟಿಗೆ ನಾವು ಸೊ ಹೋಗಿ ತಲುಪ್ತಾ ಇದ್ದೀವಿ. ಈ ಒಂದು ಸಂಖ್ಯೆ ಏನಾಗ್ತಿದೆ, ಇಷ್ಟಕ್ಕೆ ಏರ್ತಾ ಇದೆ. ಅದೇ ನಮ್ಮ ಭಾರತದಲ್ಲಿ ನೋಡೋದಾದರೆ ವರ್ಷಕ್ಕೆ 10 ಲಕ್ಷ ಜನ ಸೊ ಈ ಒಂದು ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಪ್ರತಿ ವರ್ಷ 10 ಲಕ್ಷ ಜನ ಸೊ ಈ ಒಂದು ಮಧುಮೇಹ ಕಾಯಿಲೆಯಿಂದ ಸೊ ಸಾವನ್ನಪ್ತಾ ಇದ್ದಾರೆ. ಸೊ ಅಂದರೆ ಪ್ರತಿ ವರ್ಷ ನಾವು 10 ಲಕ್ಷ ಜನನ ಬರೀ ಇದೊಂದೇ ಕಾಯಿಲೆಯಿಂದ ಕಳ್ಕೊತಾ ಇದ್ದೀವಿ. ಈ ಒಂದು ಸಕ್ಕರೆ ಕಾಯಿಲೆ ರೋಗಿಗಳಿರುವ ಪ್ರಪಂಚದಲ್ಲಿ ಅತಿ ಹೆಚ್ಚು ಇರತಕ್ಕಂಥವರಲ್ಲಿ ಸೊ 3ರಲ್ಲಿ ನಮ್ಮ ಭಾರತ ಒಂದಾಗಿದೆ. ಸೊ ಪ್ರಪಂಚದ ಎಲ್ಲ ಮಧುಮೇಹ ರಾಷ್ಟ್ರಗಳಿಗೆ ಸೊ ನಮ್ಮ ಒಂದು ರಾಷ್ಟ್ರ ಏನಾಗಿದೆ, ರಾಜಧಾನಿ ಅಂತ ಕರೆಸ್ಕೊಂಡಿದೆ. ಸೊ ಅಂಥ ಒಂದು ಸೊ ಇದನ್ನು ಏನನ್ಬೋದು, ನಮ್ಮ ದೇಶ ಆ ರೀತಿ ಗುರುತಿಸ್ಕೊಂಡಿರೋದು ಸೊ ನಮಗೊಂಥರ ದುರಂತ ಅಂತ ಹೇಳ್ಬೋದು. ಸೊ ಈಗ ಸೊ ನಾವು ನೀವೆಲ್ಲ ಯಾಕೆ ಈ ನಂಬರ್ ನಮಗೆ ಗೊತ್ತಿರಬೇಕು? ಸೊ ಅದು ಇಂಪಾರ್ಟೆಂಟ್. ಸೊ ನಾವು ಯಾಕೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು, ಅಥವಾ ಈ ಒಂದು ಡಿಸೀಸ್ ಬಗ್ಗೆ ಯಾಕೆ ನಮಗೆ ಅರಿವಿರಬೇಕಂದ್ರೆ, ಸೊ ಇದು ಸೊ ನಮಗೆ ಸರಿಯಾಗಿ ಈ ಒಂದು ಮಾಹಿತಿ ಗೊತ್ತಿದ್ರೆ ಸೊ ನಾವು ಎಷ್ಟು ಜನಕ್ಕೆ ಸಹಾಯ ಮಾಡ್ಬೋದು, ಯಾವ ರೀತಿ ಸಹಾಯ ಮಾಡ್ಬೋದು, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓಕೆ, ಸೊ ಹಾಗೆ ಸೊ ಈ ಒಂದು ಕಾಯಿಲೆ ಬಗ್ಗೆ ಕೂಡ ನಮಗೆ ಅರಿವಿರಬೇಕು. ಸೊ ಏನಿದು ಸಕ್ಕರೆ ಕಾಯಿಲೆ, ಹೇಗಾಗುತ್ತೆ? ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಬೇಸಿಕ್ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿದ್ದೀವಿ. ನಾವು ಸೇವಿಸ್ತಕ್ಕಂಥ ಆಹಾರ ಜೀರ್ಣ ಆಗಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ರಕ್ತದ ಮೂಲಕ ನಮ್ಮ ದೇಹಕ್ಕೆ ಎಲ್ಲ ಜೀವಕೋಶಗಳಿಗೆ ತಲುಪಿ ಅಲ್ಲಿ ಎನರ್ಜಿ ಉತ್ಪತ್ತಿಯಾಗಿ ನಾವು ಸೊ ನಮ್ಮ ಒಂದು ಡೈಲಿ ಆ್ಯಕ್ಟಿವಿಟೀಸನ್ನು ಮಾಡ್ಕೋತಾ ಇದ್ದೀವಿ. ಸೊ ಯಾವ ಸಂದರ್ಭದಲ್ಲಿ ಅಥವಾ ಯಾವ ರಕ್ತದಲ್ಲಿ ಏನು ನ್ಯೂಟ್ರಿಷನ್ಸ್ ನಮ್ಮ ಸೆಲ್ಸಿಗೆ ಸಿಗಬೇಕೋ ಆ ನ್ಯೂಟ್ರಿಷನ್ಸ್ಗಳು ಸಿಗ್ತವೆ. ಆದರೆ ಗ್ಲೂಕೋಸ್ ಅನ್ನೋ ಒಂದು ಅಂಶ, ಸಕ್ಕರೆ ಅಂಶ ಆ ರಕ್ತದಲ್ಲೇ ಉಳಿದು ರಕ್ತದಲ್ಲಿ ಆ ಸಕ್ಕರೆ ಅಂಶ ಹೆಚ್ಚಾದಾಗ ಸೊ ಆ ಒಂದು ಸ್ಥಿತಿನ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್, ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ. ಸೊ ಇದನ್ನು ಮೆಡಿಕಲ್ ಟರ್ಮಲ್ಲಿ ಡಯಾಬಿಟಿಸ್ ಮೆಲಿಟಸ್ ಅಂತೇಳಿ ಕರೀತಾರೆ. ಸೊ ಇದು ಕಾಯಿಲೆ ಅನ್ನೋದಕ್ಕಿಂತ ಒಂದು ನಮ್ಮ ಏನು ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ, ಚಯಾಪಚಯ ಕ್ರಿಯೆಯ ವ್ಯತ್ಯಾಸದಿಂದ ಸೊ ಬರ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ರೋಗ, ಕಾಯಿಲೆ, ಸಮಸ್ಯೆ, ಸೊ ಇದೊಂದು ವ್ಯತ್ಯಾಸ ನಮ್ಮ ಏನು ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಸೊ ಈ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆ ಆಗಿದೆ. ಸೊ ಇದು ಹೇಗೆ ಬರುತ್ತೆ ಅಂತ ಸ್ವಲ್ಪ ಮೆಡಿಕಲಿ ನಾವು ತಿಳ್ಕೊಳ್ಳೋದಾದರೆ, ಸೊ ನಮ್ಮ ಒಂದು ಪ್ಯಾಂಕ್ರಿಯಾಸ್ ಗ್ರಂಥಿ ಏನಿದೆ ಸೊ ಅದು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡಬೇಕು. ಸೊ ಎಷ್ಟು ನಮ್ಮ ಒಂದು ದೇಹಕ್ಕೆ ನಾವು ಕಾರ್ಬೋಹೈಡ್ರೇಟ್ಸ್ಗಳನ್ನ ತಗೋತೀವಿ, ಸಕ್ಕರೆ ಅಂಶ ಅಂತ ಹೇಳ್ತೀವಿ, ಆ ಗ್ಲುಕೋಸ್ ಅಂತ ಹೇಳ್ತೀವಿ, ಅದು ಎಷ್ಟು ತಗೊಂಡಿರ್ತೀವಿ ಅದನ್ನೆಲ್ಲ ಎನರ್ಜಿಯಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಸೊ ಅದು ಸೆಲ್ಗಳಿಗೆ ಎಂಟ್ರ್ ಆಗಬೇಕಂದ್ರೆ ಈ ಒಂದು ಇನ್ಸುಲಿನ್ ಅನ್ನೋ ಒಂದು ಅಂಶ ಏನು ಮಾಡ್ತಾ ಇರತ್ತೆ, ಅಥವಾ ಅದು ಹಾರ್ಮೋನ್, ಇನ್ಸುಲಿನ್ ಅನ್ನೋ ಹಾರ್ಮೋನ್ ಏನು ಮಾಡ್ತಾ ಇರತ್ತೆ, ಕೀ ರೀತಿ ವರ್ಕ್ ಮಾಡ್ತಾ ಇರತ್ತೆ. ಸೊ ನಮ್ಮ ಸೆಲ್ಗಳು ನಾವು ನೋನಿ ಬಗ್ಗೆ ತಿಳ್ಕೊಬೇಕಾದ್ರೆ ನೋಡಿದ್ವಿ, ಸೆಲ್ಗಳೆಲ್ಲ ಸೊ ಫುಟ್ಬಾಲ್ ರೀತಿ ಇರ್ತವೆ, ಅದರಲ್ಲಿ ವೈಟು ಬ್ಲ್ಯಾಕು ಪ್ಯಾಚಸ್ ಥರ ಇರುತ್ತೆ. ಸೊ ಅವು ಪೋರ್ಸ್, ಆ ಪೋರ್ಸ್ಗಳು ಓಪನ್ ಆದರೆ ಏನಾಗುತ್ತೆ, ನಮ್ಮ ಬಾಡಿಗೆ ಆ ನ್ಯೂಟ್ರಿಷನ್ಸ್ ಒಳಗಡೆ ಎಂಟ್ರಿ ಆಗುತ್ತೆ. ಸೊ ಈ ಒಂದು ಇನ್ಸುಲಿನ್ ಏನಂದರೆ ಆ ಪೋರ್ಸ್ ಏನಿದೆ ಆ ಪೋರ್ಸು ಸೆಲ್ಗಳ ಲಾಕ್ ಆದರೆ ಸೊ ನಮ್ಮ ಒಂದು ಇನ್ಸುಲಿನ್ ಏನು ಮಾಡುತ್ತೆ, ಆ ಸೆಲ್ಗಳ ಲಾಕ್ ಓಪನ್ ಮಾಡಲಿಕ್ಕೆ ಈ ಸೆಲ್ ಕೆಲಸ ಮಾಡ್ತಾ ಇರುತ್ತೆ. ಎಷ್ಟು ಸೆಲ್ಗಳಿರುತ್ತೆ ಅಷ್ಟಕ್ಕೂ ನ್ಯೂಟ್ರಿಷನ್ ಇದಾಗಬೇಕು ಅಂದರೆ, ಯುಟಿಲೈಸ್ ಆಗಬೇಕು ಅಂತಂದರೆ ಸೊ ಈ ಒಂದು ಇನ್ಸುಲಿನ್ ಏನು ಮಾಡಬೇಕು, ಹೋಗ್ಬಿಟ್ಟು ಎವರಿ ಸೆಲ್ಲನ್ನ ಕೀನ ಓಪನ್ ಮಾಡಬೇಕು.
ಸೊ ಯಾವ ಸಂದರ್ಭದಲ್ಲಿ ನಮ್ಮ ಒಂದು ದೇಹದಲ್ಲಿ ಪ್ಯಾಂಕ್ರಿಯಾಸು ಆ ಒಂದು ಎಲ್ಲ ಸಕ್ಕರೆ ಅಂಶನ ಕಾರ್ಬೋಹೈಡ್ರೇಟ್ಸನ್ನ ನಮಗೆ ನ್ಯೂಟ್ರಿಷನ್ ಸೆಲ್ಗಳ ಒಳಗಡೆಗೆ ತಲುಪಿಸ್ಲಿಕ್ಕೆ ಸಹಾಯ ಮಾಡೋದನ್ನು ನಿಲ್ಲಿಸುತ್ತೋ, ಆ ಒಂದು ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದನ್ನು ನಿಲ್ಲಿಸುತ್ತೋ, ಅಥವಾ ಇನ್ಸುಲಿನ್ ಪ್ರೊಡ್ಯೂಸ್ ಆದ್ರೂ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸೆಲ್ಗಳೇ ಬಳಸ್ಕೊಳ್ಳೋದನ್ನು ನಿಲ್ಲಿಸುತ್ತೋ, ಆವಾಗ ಏನಾಗುತ್ತೆ, ಆ ಕಾರ್ಬೋಹೈಡ್ರೇಟ್ಸ್ ಸೊ ನಮ್ಮ ರಕ್ತದಲ್ಲಿ ಉಳಿತಾ ಹೋಗುತ್ತೆ. ಸೊ ನಮಗೆ ಆ ರಕ್ತದಲ್ಲಿ ಆ ಗ್ಲುಕೋಸ್ ಅಂಶ ಏನಿರುತ್ತೆ ಒಂದು ನಾರ್ಮಲ್ ರೇಂಜ್ ಇದೆ, ಮುಂದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ಆದಾಗ ನಮಗೆ ಸಕ್ಕರೆ ಕಾಯಿಲೆಯ ಒಂದು ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಗೊತ್ತಿರಬೇಕು, ಪ್ಯಾಂಕ್ರಿಯಾಸ್ ಅಂದರೆ ಮೆದೋಜೀರಕ ಗ್ರಂಥಿ. ಸೊ ಇದು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಇನ್ಸುಲಿನ್ ನಮಗೆ ಸೊ ಸಹಾಯ ಮಾಡ್ತಾ ಇರುತ್ತೆ ನಮ್ಮ ಒಂದು ನ್ಯೂಟ್ರಿಷನ್ಸ್ಗಳನ್ನು ಸೆಲ್ ಒಳಗಡೆಗೆ ತಗೊಂಡು ಹೋಗ್ಲಿಕ್ಕೆ. ಸೊ ಈ ರೀತಿ ನಮಗೆ ಕೆಲಸ ಮಾಡ್ತಾ ಇರುತ್ತೆ. ಇನ್ನೊಂದು, ಇನ್ಸುಲಿನ್ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಬಳಸ್ಕೊಳ್ಳಿಕ್ಕೆ ಸೆಲ್ಗಳಿಗೆ ಶಕ್ತಿ ಇರಲ್ಲ. ಸೊ ಇದು ನೆಕ್ಸ್ಟ್ ಟೈಪ್ಸಲ್ಲಿ ನಾವು ನೋಡೋಣ. ಸೊ 3 ವಿಧವಾಗಿ ಈ ಒಂದು ಇನ್ಸುಲಿನ್ ಅಥವಾ ನಮ್ಮ ಒಂದು ಶುಗರ್ ಕಾಯಿಲೆಯನ್ನು 3 ವಿಧದಲ್ಲಿ ವಿಂಗಡಣೆ ಮಾಡಲಾಗಿದೆ. ಸೊ ಟೈಪ್ 1 ಅಂತ ಹೇಳ್ತೀವಿ. ದೇಹದಲ್ಲಿ ಪ್ಯಾಂಕ್ರಿಯಾಸ್ ಇನ್ಸುಲಿನನ್ನು ಉತ್ಪತ್ತಿ ಮಾಡದೇ ಇರತಕ್ಕಂಥದ್ದು. ನಮ್ಮ ಪ್ಯಾಂಕ್ರಿಯಾಸ್ ಏನಿದೆ ಆ ಒಂದು ಅಂಗ ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡದೇ ಇರತಕ್ಕಂಥ ಸ್ಥಿತಿನ ಸೊ ಟೈಪ್ 1 ಅಂತೇಳಿ ಕರಿತೀವಿ. ಸೊ ಇವ್ರಿಗೆ ಏನು ಮಾಡ್ತಾರೆ ಡಾಕ್ಟರ್ಸ್ ಅಂತಂದರೆ, ಡೈರೆಕ್ಟಾಗಿ ಇನ್ಸುಲಿನನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಅವರ ದೇಹಕ್ಕೆ ಸೊ ಎಷ್ಟು ಬೇಕಿರುತ್ತೆ ಸೊ ಟೆಸ್ಟ್ ಮಾಡ್ತಾರೆ. ಸೊ ಬಿಫೋರ್ ಫುಡ್ ಅವರಿಗೆ ಎಷ್ಟು ಶುಗರಲ್ಲಿ ಎಷ್ಟು ಉಳಿತಾ ಇದೆ, ಎಷ್ಟು ಸಕ್ಕರೆ ಅಂಶ ಉಳಿತಾ ಇದೆ. ಆಫ್ಟರ್ ದಟ್ ಊಟ ಆದಮೇಲೆ ಎಷ್ಟಿರುತ್ತೆ. ಸೊ ಅಂದರೆ ಇವರ ಒಂದು ಫುಡ್ಡಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಗೋತಾ ಇದ್ದಾರೆ, ಅವ್ರಿಗೆ ಆ ಒಂದು ಕಾರ್ಬೋಹೈಡ್ರೇಟ್ಸು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೆ ನಾನು ಎಷ್ಟು ಇನ್ಸುಲಿನನ್ನು ಇವ್ರಿಗೆ ಕೊಡಬೇಕು ಅಂತೇಳಿ ಆ 2 ಟೆಸ್ಟ್ಗಳ ಮೇಲೆ ಆ ಇನ್ಸುಲಿನನ್ನು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಇನ್ಸುಲಿನ್ನ ಡೈರೆಕ್ಟಾಗಿ ನೀವು ಇಂಜೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಇನ್ಸುಲಿನನ್ನು ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಸೊ ಮೆಡಿಕಲ್ ಟರ್ಮಲ್ಲಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಿಸ್ ಪೇಷಂಟ್ಸ್ ಅಂತೇಳಿ ಕರಿತೀವಿ, IDDM ಅಂತೇಳಿ ಸೊ ಮೆನ್ಷನ್ ಮಾಡ್ತೀವಿ. ಇದು ಅನುವಂಶೀಯವಾಗಿ ಕೂಡ ಬರುತ್ತೆ, ಎನಿ ಏಜ್. ಸೊ ಮಕ್ಕಳಲ್ಲೂ ಕೂಡ ಇದಾಗುತ್ತೆ. ಯಾಕೆ ಅಂದರೆ ಸೊ ಅನುವಂಶೀಯವಾಗಿ ನಮಗೆ ಬಂದಿರುತ್ತೆ. ನಮ್ಮ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಉತ್ಪತ್ತಿ ಮಾಡೋದು ಸೊ ತೊಂದರೆ ಆಗಿರುತ್ತೆ. ಸೊ ಅದು ಯಾವ ಏಜಲ್ಲಿ ಬೇಕಾದರೂ ಕಾಣ್ಬೋದು. ಅದಕ್ಕೆ ಕೆಲವೊಬ್ಬರಿಗೆ ಸೊ ಮಕ್ಕಳಲ್ಲೂ ಕೂಡ ನಾವು ಈ ಒಂದು ಟೈಪ್ 1 ಕಾಣ್ತೀವಿ. ಸೆಕೆಂಡ್ ಒನ್ ಟೈಪ್ 2. ಸೊ ಇದರಲ್ಲಿ ಪ್ಯಾಂಕ್ರಿಯಾಸ್ ಇನ್ಸುಲಿನನ್ನು ಉತ್ಪತ್ತಿ ಮಾಡುತ್ತೆ, ಆದರೆ ನಮ್ಮ ಜೀವಕೋಶಗಳು ಅದನ್ನು ಬಳಸ್ಕೊಳ್ಳಲ್ಲ. ಸೊ ಏನಿರ್ಬೋದು, ಮುಖ್ಯವಾಗಿ ನಮ್ಮ ಜೀವನ ಶೈಲಿಯಿಂದ ಬರ್ತಕ್ಕಂಥದ್ದು. ಸೊ ನಮ್ಮ ಸೆಲ್ಸ್ಗಳು ನಾವು ಆಲ್ರೆಡಿ ಮಾತಾಡಿದ್ವಿ, ನಮ್ಮ ಏನು ಮೇಲ್ಗಡೆ ಒಂದು ಲೇಯರ್ ಸೆಲ್ಗಳ ಮೇಲ್ಗಡೆ ಸೊ ಕೆಮಿಕಲ್ ಫಾರ್ಮೇಷನ್ ಆಗಿ ಸೊ ಅಲ್ಲಿ ಆ ಪೋರ್ಸ್ಗಳು ಓಪನ್ ಆಗದೇನೆ ಸೊ ಈ ಒಂದು ಕಾರ್ಬೋಹೈಡ್ರೇಟ್ಸ್ಗಳನ್ನು ಅದು ಒಳಗಡೆ ತಗೊಳ್ದೇನೆ ಅದು ಹಾಗೆ ಬ್ಲಡ್ಡಲ್ಲಿ ಉಳಿತಕ್ಕಂಥದ್ದು. ಸೊ ನಮ್ಮ ಜೀವನ ಶೈಲಿ ಇರ್ಬೋದು, ನಮ್ಮ ಆಹಾರ ಶೈಲಿ ಇರ್ಬೋದು. ಸೊ ಸುಮಾರು ರೀಸನ್ಗಳಿದೆ ಇದಕ್ಕೆ. ಸೊ ಅವನ್ನ ನೆಕ್ಸ್ಟ್ ಚರ್ಚೆ ಮಾಡೋಣ. ಈ ರೀತಿ ಸೊ ಈ ಒಂದು ಪೇಷಂಟ್ಗಳಿಗೆ ಏನು ಮಾಡ್ತಾರೆ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ಅದು ಹೇಗೆ ಅದು ಬಳಸ್ಕೋಬೇಕು ಸೆಲ್ಗಳು, ಆ ಸೆಲ್ಗಳು ಬಳಸ್ಕೊಳ್ಳಿಕ್ಕೆ ಪ್ರಮೋಟ್ ಮಾಡಲಿಕ್ಕೆ ಸೊ ನಮ್ಮ ಒಂದು ಡಾಕ್ಟರ್ಸ್ ಏನು ಮಾಡ್ತಾರೆ, ಸೊ ಈ ಒಂದು ಡಿಸೀಸಿಗೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಿಸ್ ಅಂತೇಳಿ ಕರಿತೀವಿ ಈ ಒಂದು ಟೈಪಿಗೆ. ಸೊ ಇವರಿಗೆ ಟ್ಯಾಬ್ಲೆಟ್ಸ್ಗಳನ್ನ ರೆಫರ್ ಮಾಡ್ತಾರೆ. ಸೊ ದೇಹದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಇನ್ಸುಲಿನನ್ನು ಬಳಸ್ಕೊಂಡು ಸೊ ಗ್ಲುಕೋಸ್ಗಳನ್ನು ಸೊ ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಸೊ ಏನು ಮಾತ್ರೆಗಳು ಬೇಕು ಸೊ ಅವನ್ನು ಅದಕ್ಕೆ ತಕ್ಕಂಗೆ ಏನು ಮಾಡ್ತಾರೆ, ಸೊ ಮಾತ್ರೆಗಳನ್ನು ರೆಫರ್ ಮಾಡ್ತಾರೆ. ಇದು ಟೈಪ್ 2. ಸೊ ಇನ್ನೊಂದಿದೆ ಟೈಪ್ 3. ಸೊ ಟೈಪ್ 3 ಅಂತಂದರೆ ಸೊ ಇದು ಬಂದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಪ್ರೆಗ್ನೆಂಟ್ ಇರಬೇಕಾದ್ರೆ ಸೊ ಅವರು ಗರ್ಭವತಿ ಇರಬೇಕಾದ್ರೆ ಏನಾಗುತ್ತೆ, ಅವರ ಒಂದು ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗೋ ಒಂದು ಸ್ಥಿತಿಗೆ ನಾವು ಟೈಪ್ 3 ಅಂತ ಹೇಳ್ತೀವಿ. ಗೆಸ್ಟೇಷನಲ್ ಡಯಾಬಿಟಿಸ್ ಅಂತೇಳಿ ಕರಿತೀವಿ ಇದಕ್ಕೆ. ಸೊ ಇದನ್ನು ಏನು ಜಾಸ್ತಿ ಇದು ಅನಿಸಲ್ಲ, ಅಂದರೆ ಅವರಿಗೆ ಮಗು ಆದಮೇಲೆ ಏನಾಗುತ್ತೆ ಅದು ಮತ್ತೆ ನಾರ್ಮಲ್ ಆಗುತ್ತೆ. ಇನ್ ಕೇಸ್ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಆದಷ್ಟು ನೋಡ್ಕೋಬೇಕು. ಸೊ ಅದನ್ನು ಟ್ರೀಟ್ ಮಾಡ್ಕೋಬೇಕಾಗತ್ತೆ ಹುಷಾರಾಗಿ. ಸೊ ಇದು ತುಂಬ ಕಡಿಮೆ, ಮಹಿಳೆಯರು ಮಾತ್ರ. ಸೊ ಯಾವಾಗ ಗರ್ಭವತಿ ಆಗಿರ್ತಾರೆ ಆ ಟೈಮಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು.
ಬಟ್ ಇದನ್ನು ಇನ್ ಫ್ಯೂಚರ್ ಮುಂದೆ ದಿನಗಳಲ್ಲಿ ಏನು ಮಾಡಬೇಕು, ಸರಿಯಾಗಿ ಅದನ್ನು ಡಯಾಗ್ನೋಸ್ ಮಾಡ್ಕೋತಾ ಇರಬೇಕು. ಸೊ ನಾವು ನೋಡ್ಕೋತಾ ಇರಬೇಕು. ಸೊ ಇದರಿಂದ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು 3 ರೀತಿಯಲ್ಲಿ ಈ ಒಂದು ಡಯಾಬಿಟಿಸ್ನ ವಿಧವಾಗಿ ಸೊ ಮಾಡಿದ್ದೀವಿ. ಈ ಒಂದು ಡಯಾಬಿಟಿಸ್ ಲಕ್ಷಣಗಳೇನು, ಸೊ ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ, ನಮ್ಮ ದೇಹದಲ್ಲಿ ಸಿಂಪ್ಟಮ್ಸ್ಗಳು ಏನೇನು ಬರ್ತವೆ ಅಂತಂದರೆ, ಸೊ ಕಣ್ಣಿನ ದೃಷ್ಟಿಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ತೂಕ ಕಡಿಮೆ ಆಗ್ತಕ್ಕಂಥದ್ದು, ಹೊಟ್ಟೆ ಬೇಗ ಹಸುವಾಗೋದು, ಪದೇ ಪದೇ ಮೂತ್ರ ವಿಸರ್ಜನೆ, ಹೆಚ್ಚು ಬಾಯಾರಿಕೆ ಆಗೋದು, ಗಾಯ ಬೇಗ ವಾಸಿ ಆಗದೆ ಇರೋದು, ತಲೆ ಸುತ್ತು ಬರೋದು, ಆಯಾಸ ಆಗೋದು. ಸೊ ಈ ರೀತಿ ಒಂದು ಸಮಸ್ಯೆಗಳು ಅಂದರೆ ಈ ರೀತಿ ಲಕ್ಷಣಗಳು ನಮಗೆ ತೋರಿಸ್ತವೆ ಶುಗರ್ ಇದ್ದವರಲ್ಲಿ. ಸೊ ನಾವೇನು ಮಾಡಬೇಕು, ಸೊ ಅದನ್ನು ಡಯಾಗ್ನೋಸ್ ಮಾಡ್ಕೋತಾ ಇರಬೇಕು, ಪರೀಕ್ಷಿಸ್ಕೊಳ್ತಿರಬೇಕು. ಇಂದು ಭಾರತದಲ್ಲಿ ಸಕ್ಕರೆ ಕಾಯಿಲೆಗೆ ತುತ್ತಾಗಿರೋರಿಗಿಂತ ಹೆಚ್ಚು ಜನ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂದರೆ ಬಾರ್ಡರ್ನಲ್ಲಿರತಕ್ಕಂಥವ್ರು ಜಾಸ್ತಿ ಇದ್ದಾರೆ. ಇನ್ನೇನು ನೆಕ್ಸ್ಟು ಇನ್ನು ಸ್ವಲ್ಪ ರೈಸ್ ಆದರೆ ಸೊ ಅವರು ಶುಗರಿಗೆ ಅಂದರೆ ಡಯಾಬಿಟಿಕ್ ಪೇಷಂಟ್ ಆಗಿ ಮತ್ತೆ ಅವರು ಮೆಡಿಸಿನ್ಸಿಗೆ ಹೋಗೋ ಒಂದು ಹಂತದಲ್ಲಿರ್ತಾರೆ. ಸೊ ದುರದೃಷ್ಟವಶಾತ್ ಅವ್ರಿಗೆ ಗೊತ್ತಿರಲ್ಲ ನಾವು ಆ ಸ್ಟೇಜಲ್ಲಿ ಇದ್ದೀವಿ ಅಂತೇಳಿ. ಸೊ ಆದ್ದರಿಂದ ಇವತ್ತು ಸರಿಯಾಗಿ ನಮಗೆ ಈ ಒಂದು ಸಮಸ್ಯೆ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ಯಥೇಚ್ಛವಾಗಿ ಬರ್ತಾ ಇರ್ತಕ್ಕಂಥದ್ದು, ಯಥೇಚ್ಛವಾಗಿ ಜನಗಳು ಒಂದು ನೆಗ್ಲಿಜೆನ್ಸಿಯಿಂದ ಇವತ್ತು ಸೊ ಈ ಒಂದು ಸಮಸ್ಯೆಗೆ ತುತ್ತಾಗ್ತಿದ್ದಾರೆ. ಇದನ್ನು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತೇಳಿ ಕರಿತೀವಿ. ಸೊ ಯಾಕೆ ಈ ಲಕ್ಷಣಗಳು ನಮಗೆ ಅರಿವಿರಬೇಕಂದ್ರೆ, ಸೊ ಎಲ್ಲಾದರೂ ಈ ಲಕ್ಷಣಗಳು ನಮಗೆ ನಮ್ಮ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಸೊ ಇಮಿಡಿಯೇಟ್ ಏನು ಮಾಡಬೇಕು ನಾವು, ಸೊ ನಮ್ಮ ಡಾಕ್ಟ್ರನ್ನ ನಾವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದನ್ನು ಹೇಗೆ ಬರದೇ ಇದ್ದಂಗೆ, ನಾವು ಮೆಡಿಸಿನ್ಸಿಗೆ ಹೋಗದೇ ಇದ್ದಂಗೆ ಏನು ಮಾಡಬೇಕು ಅಂತೇಳಿ ಸೊ ಡಾಕ್ಟರ್ಗಳು ನಮಗೆ ಉತ್ತಮವಾಗಿ ಸಲಹೆಗಳನ್ನು ಕೊಡ್ತಾರೆ. ಅದರಿಂದ ನಾವು ಆ ಕಾಯಿಲೆಗೆ ಎಂಟ್ರ್ ಆಗದೆ ಇದ್ದಂಗೆ ನಾವು ಪ್ರಿಕಾಷನನ್ನು ತಗೋಬೋದು. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಓಕೆ, ಸೊ ಒಂದು ಸಿಂಪಲ್ ಪಾಯಿಂಟ್ಸ್ಗಳಿದೆ, ಸಿಂಪಲ್ ಟೆಸ್ಟ್ ಇದೆ. ಸೊ ಏನು ಅಂತಂದರೆ, ಸೊ ಈಗ ನಾನು ನಿಮಗೆ ನಿಮ್ಮ ಒಂದು ರಫ್ ನೋಟ್ ಬುಕ್ಕಲ್ಲಿ ಸೊ ನೀವು ಪಾಯಿಂಟ್ 1 ಅಂತ ಹಾಕೊಳ್ಳಿ, ಪಾಯಿಂಟ್ 2 ಅಂತ ಹಾಕೊಳ್ಳಿ. ಸೊ ಅಲ್ಲಿ ಹಾಕ್ಕೊಂಡು ಸೊ ಏನು ನಾನು ಹೇಳ್ತೀನಿ ಸೊ ಅದನ್ನು ಜಸ್ಟ್ ನಿಮಗೆ ನೀವೇ, ಸೊ ಯಾರು ಇಲ್ಲಿ ಹೇಳೋದು ಬೇಡ, ಏನೂ ಬೇಡ, ನಿಮಗೆ ನೀವೇ ಅದನ್ನು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಸೊ ನಿಮಗೆ ನಿಮ್ಮ ಅಪ್ಲೈನ್ಸ್ ಹತ್ರ ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗಿ ಆ ಒಂದು ಬೇಕಿದ್ರೆ ನೆಸೆಸಿಟಿ ಇದ್ದರೆ ನೀವು ಕೌನ್ಸಿಲಿಂಗ್ ಹೋಗ್ಬೋದು. ನೆಕ್ಸ್ಟು ಸೊ ಫಸ್ಟಿಗೆ ಸೊ ನಿಮ್ಮ ಒಂದು ವಯಸ್ಸು 40ಕ್ಕಿಂತ ಕಡಿಮೆ ಇದ್ದರೆ ಆ ಪಾಯಿಂಟ್ಸನ್ನು 0 ಅಂತ ಹಾಕೊಳ್ಳಿ, 1 ಅಂತ ಹಾಕೊಳ್ಳಿ. ಸೊ ಮುಂದೆಗಡೆ ಪಾಯಿಂಟ್ಸ್ ಅಂತ ಹಾಕೊಳ್ಳಿ. ಕೇಸ್ 1 ಏನಂದರೆ ಏಜು. ಆ ಏಜು ನಿಮಗೆ ಎಷ್ಟಾಗಿದೆ, 40ಕ್ಕಿಂತ ಕಡಿಮೆ ಇದ್ದರೆ ಆ ಪಾಯಿಂಟ್ಸನ್ನು 0 ಅಂತ ಹಾಕೊಳ್ಳಿ. 41ರಿಂದ 49 ಇದ್ದರೆ 1 ಅಂತ ಹಾಕೊಳ್ಳಿ. 50ರಿಂದ 59 ಇದ್ದರೆ 2 ಅಂತ ಹಾಕೊಳ್ಳಿ. 60ಕ್ಕಿಂತ ಹೆಚ್ಚಿದ್ರೆ 3 ಅಂತ ಹಾಕೊಳ್ಳಿ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಕಡೆ ಸೊ ವಯಸ್ಸು ಅಥವಾ ಏಜ್ ಅಂತ ಸುಮ್ಮನೆ ಸಿಂಪಲ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ಅದ್ರ ಮುಂದೆಗಡೆ ಸೊ ಮೇಲ್ಗಡೆ ಪಾಯಿಂಟ್ಸ್ ಅಂತ ಬರ್ಕೊಳ್ಳಿ ಒಂದು ಕಾಲಮು. ಆ ಪಾಯಿಂಟ್ಸ್ ಜಾಗದಲ್ಲಿ ನಿಮ್ಮ ಏಜ್ ಎಷ್ಟು, 40ಕ್ಕಿಂತ ಕಡಿಮೆ ಇದ್ದರೆ 0, 41ರಿಂದ 49 ಇದ್ದರೆ 1, 50ರಿಂದ 59 ಇದ್ದರೆ 2, 60ಕ್ಕಿಂತ ಹೆಚ್ಚು ಆಗಿದ್ರೆ 3. ನೆಕ್ಸ್ಟ್ ಒಂದು ಅಂಶ ಏನಂತಂದರೆ, ನೀವು ಪುರುಷರಾಗಿದ್ದರೆ ಪಾಯಿಂಟ್ಸ್ ಹತ್ರ 1, ಮಹಿಳೆಯರಾಗಿದ್ದರೆ 0. ಮಹಿಳೆಯರಾಗಿದ್ದರೆ ಇನ್ನೊಂದು ವಿಶೇಷ, ಮಹಿಳೆಯರಾಗಿದ್ದರೆ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರು ಗೆಸ್ಟೇಷನಲ್ ಡಯಾಬಿಟಿಸ್, ಸೊ ಗರ್ಭಾವತಿಯಾಗಿದ್ದಾಗ, ಪ್ರೆಗ್ನೆಂಟ್ ಆಗಿದ್ದಾಗ ನಿಮಗೆ ಏನಾದರೂ ಶುಗರ್ ಕಾಣಿಸ್ಕೊಂಡಿದ್ರೆ, ಶುಗರ್ ಲೆವೆಲ್ ಹೈ ಆಗಿದ್ದರೆ ಸೊ ಅಂಥವರು 1 ಅಂತ ಆಗ್ಬೋದು. ಈ ಒಂದು ಅಂಶ ಬಂದು ಓನ್ಲಿ ಫಾರ್ ಲೇಡೀಸ್, ಮಹಿಳೆಯರಿಗೆ ಮಾತ್ರ. ಓಕೆ, ನೆಕ್ಸ್ಟು ಅಂಶ ಬಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ, ಸಹೋದರ ಸಹೋದರಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರಿಗಾದರೂ ಶುಗರ್ ಬಂದಿತ್ತಾ ಸೊ ಆ ಒಂದು ಮಾಹಿತಿ ನಿಮಗೆ ಗೊತ್ತಿದ್ರೆ, ಸೊ ಯಾರಿಗಾದರೂ ಬಂದಿದ್ರೆ ಸೊ ಆ ಒಂದು ಅಂಶದ ಮುಂದೆ ಪಾಯಿಂಟ್ಸ್ಗಳಲ್ಲಿ 1 ಹಾಕಬೇಕು. ಬಂದಿರಲಿಲ್ಲ ಅಂದರೆ 0. ನೆಕ್ಸ್ಟು ದೈಹಿಕ ಚಟುವಟಿಕೆ ಉಳ್ಳವರೇ, ಅಂದರೆ ನಾವೇನು ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಅಂದರೆ ವ್ಯಾಯಾಮ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಅಥವಾ ನಾವು ಸಫಿಸಿಯೆಂಟಾಗಿ ಹೊಲಗಳಲ್ಲಿ ಕೆಲಸ ಮಾಡ್ತೀವಿ, ಅಥವಾ ನಮ್ಮ ಒಂದು ಜಾಬ್ಗಳಲ್ಲಿ ಏನಿದೆ ಅಲ್ಲಿ ನಾನು ನನ್ನ ಒಂದು ಶರೀರನ ದಂಡಿಸ್ತಿದ್ದೀನಿ ಅನ್ನೋದಿದ್ರೆ ಸೊ ನಾವು 1 ಅಂತ ಹಾಕ್ಬೋದು.
ಅಥವಾ ನಾವೇನಾದ್ರು ಸಿಟ್ಟಿಂಗಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಒಂದು ಕಡೆ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು, ಅಷ್ಟು ನಾವು ಶ್ರಮ ಆಗ್ತಾ ಇಲ್ಲ, ನಮ್ಮ ದೇಹನ ನಾವು ದಂಡಿಸ್ತಾ ಇಲ್ಲ ಅಂತಂದರೆ ಸೊ ನಾವೇನು ಮಾಡ್ಬೋದು, ಆ ಜಾಗದಲ್ಲಿ ಒಂದು 0ನ ಹಾಕ್ಬೋದು. ದೈಹಿಕ ಚಟುವಟಿಕೆ ಓಕೆ, ಏನು ಮಾಡ್ತಾ ಇಲ್ಲ ಅಂತಂದರೆ .1 ಹಾಕೊಳ್ಳಿ, ಮಾಡ್ತಿದ್ರೆ 0. ಓಕೆ, ನಿಮಗೆ ನೆಕ್ಸ್ಟು ಏನಾದರೂ ಹೈ BP ಆಗಿತ್ತೆ, ಯಾವಾಗಾದರೂ ನಮ್ಮ ಒಂದು BP ಬ್ಲಡ್ ಪ್ರೆಷರ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಅದು ಹೈ ಆಗಿತ್ತಾ, ಆಗಿದ್ದರೆ 1 ಹಾಕೊಳ್ಳಿ, ಆಗಿರಲಿಲ್ಲ ಅಂದರೆ 0. ನೆಕ್ಸ್ಟು ನಮ್ಮ ಎತ್ತರಕ್ಕೆ ತಕ್ಕಂತೆ ನಾವು ತೂಕ ಇದ್ದೀವ, ಸೊ ಇದನ್ನು BMI ಬಾಡಿ ಮಾಸ್ ಇಂಡೆಕ್ಸ್ ಅಂತೇಳಿ ಕರಿತೀವಿ. ಅದು ಗೊತ್ತಿರಲಿಲ್ಲ ಅಂತಂದರೆ ಸೊ ಹೇಗೆ ಅಳ್ಕೋಬೇಕು ಸೊ ಅದು ಕೂಡ ಹೇಳ್ಕೊಡ್ತೀನಿ. ಸೊ ನಿಮ್ಮ ಒಂದು ಎತ್ತರ ಏನಿದೆ ಅದಕ್ಕೆ ಇಂತಿಷ್ಟೇ ತೂಕ ಇರಬೇಕಂತೇಳಿ ಸೊ ಒಂದು ಇದು ಮಾಡಿದ್ದಾರೆ, ಅಳೆದಿದ್ದಾರೆ. ಸೊ ಅಷ್ಟಿದ್ದಾಗ ಮಾತ್ರ ಆರೋಗ್ಯವಂತ ದೇಹದ ಸ್ಥಿತಿ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ನೀವೇನು ಮಾಡ್ಬೋದು, ಒಂದು ಚಾರ್ಟ್ ಇದೆ BMI ಚಾರ್ಟ್ ಅಂತೇಳಿ, ಅದನ್ನು ನೋಡಿ ಸೊ ನಾವು ನಮ್ಮ ಒಂದು ತೂಕ ಸರಿಯಾಗಿದ್ದೀವ ಅಂತ ನೋಡ್ಕೋಬೋದು. ಅದು ಗೊತ್ತಿದ್ದವ್ರು ಹಾಕ್ಕೊಳ್ಳಿ, ಗೊತ್ತಿರಲಿಲ್ಲ ಅಂದರೆ ಆಮೇಲೆ ಹಾಕ್ಕೊಂಡು ಸೊ ಈಗ ಇಷ್ಟು ಪಾಯಿಂಟ್ಸ್ಗಳಲ್ಲಿ ಸೊ ನಾವು ಎಷ್ಟು ಪಾಯಿಂಟ್ಸನ್ನು ಅರ್ನ್ ಮಾಡಿದ್ದೀವಿ, ನಮ್ಮ ಪಾಯಿಂಟ್ಸ್ ಏನಾದರೂ 5ಕ್ಕಿಂತ ಹೆಚ್ಚು ಬಂದಿದ್ರೆ, 5ಕ್ಕಿಂತ ಒಳಗಡೆ ಇದ್ದರೆ ಸೊ ನಾವು ಆ ರಿಸ್ಕಲ್ಲಿ ಇಲ್ಲ ಅಂತೇಳಿ, ಅಥವಾ 5ಕ್ಕಿಂತ ಹೆಚ್ಚು ಬಂದಿದ್ದರೆ ನಾನು ಏನು ಹೇಳಿದೆ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತೇಳಿ, ಸೊ ಆ ಒಂದು ಸ್ಟೇಜಲ್ಲಿ ನಾವು ಇರ್ತೀವಿ. ಸೊ ಆದ್ದರಿಂದ ನಾವು ನಮ್ಮ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೌನ್ಸಿಲಿಂಗ್ ತೊಗೋಬೇಕಾಗತ್ತೆ, ಹೇಗೆ ನಾನು ಸೊ ಕಾಯಿಲೆಗೆ ಹೋಗದೇ ಇದ್ದಂಗೆ ನಾನು ನೋಡ್ಕೋಬೋದು ಅಂತೇಳಿ. ಅಥವಾ ನಮ್ಮ ಅಪ್ಲೈನ್ಗಳೇನಿದ್ದಾರೆ ನಮ್ಮ ಅಪ್ಲೈನ್ಗಳ ಹತ್ರ ಕುತ್ಕೊಂಡು ಸೊ ಚರ್ಚೆ ಮಾಡಿ ಕರೆಕ್ಟಾಗಿ ನಾವು ಪ್ರಾಡಕ್ಟ್ಗಳನ್ನು ಕೂಡ ನಮ್ಮ ಒಂದು ವೆಲ್ನೆಸ್ ಪ್ರಾಡಕ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ದೇ ಆದರೆ ಈ ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜಿಂದ ಸೊ ಮುಂದೆ ನಾವು ಡಯಾಬಿಟಿಕ್ಗೆ ಹೋಗಲ್ಲ, ಸೊ ನಾರ್ಮಲ್ ಆಗ್ಬೋದು ಅಂತ ಒಂದು ಸೂಪರ್ಬೋ ಪ್ರಾಡಕ್ಟ್ ಬಗ್ಗೆ ಇವತ್ತು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಯಾಕೆ ನಾವು ಶುಗರನ್ನ ಕಂಟ್ರೋಲ್ ಮಾಡಬೇಕು, ಯಾಕೆ ನಾವು ನಮ್ಮ ಒಂದು ರಕ್ತದಲ್ಲಿರ್ತಕ್ಕಂಥ ಶುಗರ್ ಅಂಶವನ್ನು ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ಯಾಕೆ ಅಂತಂದರೆ ಶುಗರ್ ದೊಡ್ಡ ಕಾಯಿಲೆ ಅಲ್ಲ ಡಿಯರ್ ಫ್ರೆಂಡ್ಸ್, ಶುಗರ್ ದೊಡ್ಡ ಸಮಸ್ಯೆ ಅಲ್ಲ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಕಡೆಗಣಿಸಿದ್ರೆ ಇದನ್ನು ಏನೇನಾಗ್ತವೆ ದೇಹದಲ್ಲಿ, ನೆಕ್ಸ್ಟು ಎಂಥ ಒಂದು ಗಂಭೀರ ಪರಿಸ್ಥಿತಿನ ನಾವು ಎದುರಿಸಬೇಕಾಗತ್ತೆ, ಯಾವ್ಯಾವ ಒಂದು ನಮ್ಮ ಭಾಗದ ಸಮಸ್ಯೆಗಳನ್ನು ದೊಡ್ಡದಾಗಿ ನಾವು ನೋಡಬೇಕಾಗುತ್ತೆ ಅಥವಾ ಅನುಭವಿಸ್ಬೇಕಾಗತ್ತೆ ಅಂತಂದರೆ ನಮ್ಮ ಕಣ್ಣಿನಲ್ಲಿ ದೃಷ್ಟಿದೋಷದ ಸಮಸ್ಯೆಗಳಾಗುತ್ತೆ. ಈ ಒಂದು ಶುಗರನ್ನು ಸರಿಯಾಗಿ ಟ್ರೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ಸೊ ಕಣ್ಣಿನಲ್ಲಿ ಸಮಸ್ಯೆನ ಎದುರಿಸಬೇಕಾಗತ್ತೆ. ಹೃದಯ ಸಂಬಂಧಿ ಸಮಸ್ಯೆಗಳು, ಸೊ ಹೃದಯ ಸಂಬಂಧಿ ಹಲವಾರು ಸಮಸ್ಯೆಗಳು ಬರ್ತವೆ. ಸೊ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಮುಂದೆಗಡೆ ನಾವು ಫೇಸ್ ಮಾಡಬೇಕಾಗತ್ತೆ. ಕಿಡ್ನಿಯಲ್ಲಿ ಸಮಸ್ಯೆಗಳಾಗ್ತವೆ, ನರಮಂಡಲದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಸೊ ಹಲ್ಲುಗಳು ಲೂಸಾಗಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಸ್ಟ್ರೆಂತ್ ಇರಲ್ಲ. ಸೊ ಲೈಂಗಿಕ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಸೆಕ್ಷುಯಲ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಅತಿ ಬೇಗ ಇನ್ಫೆಕ್ಷನ್ಸ್ಗಳಾಗ್ತವೆ. ಸೊ ಗಾಯಗಳು ಬೇಗ ವಾಸಿ ಆಗಲ್ಲ. ಸೊ ಎಲ್ಲಾದರೂ ಗಾಯ ಆದರೆ ನಾವು ಕೇಳ್ತಾ ಇರ್ತೀವಿ ಶುಗರ್ ಇರೋದ್ರಿಂದ ವಾಸಿ ಆಗ್ತಾ ಇಲ್ಲ ಅಂತೇಳಿ. ಅದು ವಾಸಿ ಆಗೋದಲ್ಲ, ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆದಾಗ ಗ್ಯಾಂಗ್ರೀನ್ ಆಗುತ್ತೆ. ಸೊ ಆ ಒಂದು ಭಾಗವನ್ನು ನಾವು ರಿಮೂವ್ ಮಾಡ್ಬೇಕಂತೇಳಿ ಡಾಕ್ಟರ್ ಹೇಳಿದ್ರು ಅಂತೇಳಿ ಕೇಳ್ತಿರ್ತೀವಿ. ಸೊ ಆದ್ದರಿಂದ ಸೊ ಈ ರೀತಿ ನಾವೇನಾದರೂ ಇವತ್ತು ಡಯಾಬಿಟೀಸನ್ನು ನೆಗ್ಲೆಕ್ಟ್ ಮಾಡಿದ್ರೆ ಈ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಫೇಸ್ ಮಾಡಲಿಕ್ಕೆ ಹೋಗಬೇಕಾಗತ್ತೆ. ಸೊ ವಿಶೇಷವಾಗಿ ಆ ಒಂದು ಸಮಸ್ಯೆ ಇದ್ದವರಿಗೆ ಚಪ್ಪಲಿಗಳು ಕೂಡ ಲಭ್ಯ ಇದೆ, ಅದನ್ನು ಕೇಳಿದ್ರೆ ಸಿಗ್ತವೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ತುಂಬ ಅತಿ ಕಿರಿವಯಸ್ಸಿನಲ್ಲಿ ಏನಾದರೂ ಶುಗರ್ ಬಂತು ಅಂತಂದರೆ ತುಂಬ ಹೆಚ್ಚಾಗಿ ಜನಗಳು ಫೇಸ್ ಮಾಡ್ತಿರತಕ್ಕಂಥದ್ದು ಸೊ ಲೈಂಗಿಕ ಸಮಸ್ಯೆ. ಇದನ್ನು ನೋಡಿ ಹೇಳ್ಕೊಳ್ಳಿಕ್ಕಾಗಲ್ಲ ಹೊರಗಡೆ. ಸೊ ನಾವಿವತ್ತು ತುಂಬ ಜನಗಳನ್ನು ಕೌನ್ಸಿಲಿಂಗ್ ತಗೊಂಡಾಗ ನಮಗೆ ಗಮನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಂದರೆ ಸೊ ಇದು ಒಂದು ಪ್ರೆಸ್ಟೀಜ್. ನಮ್ಮ ಇಂಡಿಯಾದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಸೆಕ್ಷುಯಲ್ ಬಗ್ಗೆ ಮಾತಾಡಲಿಕ್ಕೆ ಎಲ್ಲರೂ ಕೂಡ ಹಿಂಜರಿತಾರೆ. ಸೊ ಹೇಳ್ಕೊಳಲ್ಲ ಏನು ಸಮಸ್ಯೆ ಆಗ್ತಾಯಿದೆ ಅಂತೇಳಿ, ಯಾಕೆ ಆಗ್ತಾಯಿದೆ ಅಂತೇಳಿ. ಸೊ ಒಂದು ಎಂಜಾಯ್ ಮಾಡ್ತಕ್ಕಂಥ ಟೈಮಲ್ಲಿ ಅಥವಾ ಒಂದು ಮಕ್ಕಳನ್ನ ಪಡಿತಕ್ಕಂಥ ಸಮಯದಲ್ಲಿ ಈ ರೀತಿ ಸಮಸ್ಯೆಗೊಳಗಾದರೆ ಸೊ ಅವರ ಒಂದು ದಾಂಪತ್ಯ ಜೀವನ ಚೆನ್ನಾಗಿರಲ್ಲ. ಸೊ ಅವರಿಗೆ ಸೊ ಮಗು ಆಗಲ್ಲ. ಇಂಥ ಒಂದು ಸಮಸ್ಯೆಗಳನ್ನು ತುಂಬ ಜನ ಇವತ್ತು ಫೇಸ್ ಮಾಡ್ತಾ ಇದ್ದಾರೆ, ಆದರೆ ಯಾರೂ ಕೂಡ ಅದನ್ನು ಹೊರಗಡೆ ಹೇಳ್ಕೊಳ್ಳಿಕ್ಕಾಗ್ತಿಲ್ಲ. ಸೊ ಆದ್ದರಿಂದ ನಾವು ಸರಿಯಾಗಿ ಈ ಒಂದು ಸಮಸ್ಯೆಯ
ಎಲ್ಲ ಒಂದು ರೀತಿಯಲ್ಲೂ ನಮಗೆ ಗೊತ್ತಿದ್ರೆ, ಅರಿವಿದ್ರೆ, ಸೊ ನಮ್ಮ ಆತ್ಮೀಯರು ಯಾರಾದರೂ ಇದ್ದರೆ ಅಥವಾ ನಮಗೆ ಹತ್ತಿರದ ಸಂಬಂಧಿಗಳಿದ್ರೆ, ಸೊ ಅವರಲ್ಲಿ ಏನು ಸಮಸ್ಯೆಗಳಾಗ್ತಿದೆ ಅಂತೇಳಿ ನಾವು ಅವರಿಗೆ ಸಮಾಲೋಚಿಸಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರಿಗೆ ಸರಿಯಾದ ಒಂದು ಪರಿಹಾರ ಕೊಟ್ಟರೆ, ಸೊ ನಮ್ಮಿಂದ ಸುಮಾರು ಜನಗಳಿಗೆ ಒಂದು ಆರೋಗ್ಯ ಸಿಗ್ತಕ್ಕಂಥ ಕೆಲಸಗಳಾಗ್ತವೆ. ಆದ್ದರಿಂದ ಇವತ್ತು ನಾವು ಈ ಒಂದು ಸಮಸ್ಯೆ ಬಗ್ಗೆ ಸರಿಯಾಗಿ ತಿಳ್ಕೊಬೇಕಾಗಿದೆ. ಸೊ ಹೇಗೆ ನಾವು ಈ ಒಂದು ಡಯಾಬಿಟಿಕ್ಕನ್ನು ತಡಿಬೋದು, ಅಥವಾ ಡಯಾಬಿಟಿಕ್ಕಿಂದ ಹಿಂದೆ ಏನಿದ್ದಾರೆ, ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಏನಿದ್ದಾರೆ, ಸೊ ಹೇಗೆಲ್ಲ ತಡ್ಕೋಬೋದು, ಆ ಒಂದು ಡಯಾಬಿಟಿಕ್ಕಿಗೆ ಎಂಟ್ರಿ ಆಗ್ದಂಗೆ ಹೇಗೆ ನೋಡ್ಕೋಬೋದು ಅಂದರೆ, ಒಂದು ಜೀವನ ಶೈಲಿ. ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆ, ಆ ಲೈಫ್ ಸ್ಟೈಲನ್ನು ಚೆನ್ನಾಗಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಒಂದು ನಮ್ಮ ಒಂದು ಡೈಲಿ ಆ್ಯಕ್ಟಿವಿಟೀಸಲ್ಲಿ ಎಕ್ಸಸೈಸನ್ನು ಇಟ್ಕೊಳ್ತಕ್ಕಂಥದ್ದು. ಸೊ ನಾವು ಡೈಲಿ ಒಂದಿಷ್ಟು ಟೈಮು ಎಕ್ಸಸೈಸನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಹಾಗೆಯೇ ನಮ್ಮ ಒಂದು ಅಭ್ಯಾಸಗಳೇನಿದೆ, ಸೊ ಅವು ಉತ್ತಮವಾಗಿರಬೇಕಾಗತ್ತೆ. ಸೊ ಬ್ಯಾಡ್ ಹ್ಯಾಬಿಟ್ಸ್ಗಳೇನಾದ್ರು ಇದ್ದರೆ ಅದನ್ನು ಕಂಟ್ರೋಲ್ ಮಾಡಬೇಕು. ಧೂಮಪಾನ ಇದ್ದರೆ ಅಂದರೆ ಸ್ಮೋಕಿಂಗ್ ಇದ್ದರೆ ಅದನ್ನು ಬಿಡಬೇಕು. ಮದ್ಯಪಾನ ಇದ್ದರೆ ಅದನ್ನು, ಆಲ್ಕೋಹಾಲ್ ಏನಾದ್ರು ತಗೋತಾ ಇದ್ದರೆ ಅದನ್ನು ಬಿಡಬೇಕು. ಮತ್ತು ರೆಗ್ಯುಲರ್ ಫ್ರೀಕ್ವೆಂಟಾಗಿ ನಾವು 3 ಮಂತ್ಸಿಗೋ 6 ಮಂತಿಗೋ ಸೊ ಏನು ಮಾಡಬೇಕು, ನಾವು ಫ್ರೀಕ್ವೆಂಟ್ಲಿ ಚೆಕ್ ಮಾಡ್ಕೋತಾ ಇರಬೇಕು. ಸೊ ಇದು ಜೀವನ ಶೈಲಿ ಇದಾದರೆ, ಸೊ ಇನ್ನೊಂದು ಬಂದು ನಮ್ಮ ಒಂದು ಪೌಷ್ಟಿಕ ಆಹಾರದ ಮುಖಾಂತರ ನಮಗೆ ದೇಹಕ್ಕೆ ಅವಶ್ಯಕತೆ ಇರತಕ್ಕಂಥ ಸೊ ನ್ಯೂಟ್ರಿಷನ್ ಫುಡ್ನ, ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಸೊ ಅದ್ರ ಮುಖಾಂತರ ಸೊ ಏನು ಮಾಡ್ತೀವಿ ಅಂತಂದರೆ, ಗ್ಲುಕೋಸ್ ಅಂಶ ಕಡಿಮೆ ಇರತಕ್ಕಂಥ ಒಂದು ಪದಾರ್ಥಗಳನ್ನು ಸಜೆಸ್ಟ್ ಮಾಡ್ತೀವಿ, ಅದನ್ನು ತಿಂತಕ್ಕಂಥದ್ದು. ಸೊ ಹೀಗೆ ಈ ರೀತಿ 2 ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಬೋದು. ಒಂದು ನಮ್ಮ ಜೀವನ ಶೈಲಿ, ಇನ್ನೊಂದು ಸೊ ನಮ್ಮ ಒಂದು ಆಹಾರ ಪದ್ಧತಿ. ನಾವು ಮಾತಾಡಿದ್ದೀವಿ, ಈ ಒಂದು ಮಧುಮೇಹಕ್ಕೆ ಮೂಲ ಕಾರಣ ಏನು ಅಂತಂದರೆ, ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗ್ತಕ್ಕಂಥದ್ದು. ಅದು ಆ ಗ್ಲುಕೋಸ್ ಅಂತ ಏನು ಕರಿತೀವಿ, ಅದು ಕಾರ್ಬೋಹೈಡ್ರೇಟ್ಸನ್ನು ಜಾಸ್ತಿ ಸೇವಿಸಿದಾಗ ನಮ್ಮ ದೇಹದಲ್ಲಿ ಆ ಕಾರ್ಬೋಹೈಡ್ರೇಟ್ಸನ್ನು ಹೆಚ್ಚಿಗೆ ಬಳಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಕಾರ್ಬೋಹೈಡ್ರೇಟ್ಸನ್ನು ಕಡಿಮೆ ಕೊಡ್ತಕ್ಕಂಥ ಒಂದು ಆಹಾರವನ್ನು, ಪೌಷ್ಟಿಕ ಆಹಾರವನ್ನು ತಗೊಳ್ತಕ್ಕಂಥದ್ದು. ಸೊ ಜೀವನ ಶೈಲಿಯಲ್ಲಿ ಏನು ನಾವು ವ್ಯಾಯಾಮ ಆ್ಯಡ್ ಮಾಡ್ತೀವಿ, ಒಳ್ಳೆ ಅಭ್ಯಾಸಗಳನ್ನು ಆ್ಯಡ್ ಮಾಡ್ತೀವಿ, ಸೊ ನಮ್ಮ ದೇಹದಲ್ಲಿ ಸೊ ಆ ಪ್ಯಾಂಕ್ರಿಯಾಸ್ ಏನಾಗುತ್ತೆ, ಸೊ ಆ ಒಂದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿಕೊಡುತ್ತೆ. ಇನ್ಸುಲಿನನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಈ 2 ಅಂಶಗಳಲ್ಲಿ ನಾವೇನು ಮಾಡ್ಬೋದು, ಸೊ ನಮ್ಮ ಒಂದು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದರೆ ಸೊ ಕಂಟ್ರೋಲ್ ಮಾಡ್ಬೋದು. ಸೊ ಎಲ್ರಿಗೂ ಅಂತ ಹೇಳಲಿಕ್ಕಾಗಲ್ಲ, ಅವರ ಒಂದು ಏಜು, ಅವರ ಒಂದು ಶುಗರ್ ಲೆವೆಲ್ ಯಾವ ಮಟ್ಟಕ್ಕಿದೆ, ಸೊ ಇದನ್ನೆಲ್ಲ ನೋಡಿ ನಾವು ಸೊ ಕೌನ್ಸಿಲಿಂಗ್ ಮಾಡಿ ಹೇಳ್ಬೋದು. ಅದರ ನಂತರದಲ್ಲಿ ಸೊ ನಾನು ಪೂರ್ತಿ ಇದರಲ್ಲೇ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ನಾವೇನಾದರೂ ತುಂಬ ಜಾಸ್ತಿ ಸಿವಿಯರ್ ಆಗಿ ಏನಾದರೂ ನಮಗೆ ಸಮಸ್ಯೆ ಆಗಿದ್ದರೆ, ಸೊ ನಾವೇನು ಮಾಡಬೇಕು, ಡಾಕ್ಟರ್ ಹತ್ರ ಹೋಗಿ ಆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಸೊ ಅವರೇ ಹೇಳ್ತಾರೆ ನೀವು ಯಾವುದ್ರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಅಥವಾ ನಿಮಗೆ ಮೆಡಿಸಿನ್ಸ್ ಅವಶ್ಯಕತೆ ಇದೆಯಾ. ಸೊ ಡಾಕ್ಟರ್ ಅದನ್ನು ಡಿಸೈಡ್ ಮಾಡ್ತಾರೆ, ನಾವು ಟ್ರೀಟ್ಮೆಂಟಿಗೆ ಹೋಗಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತಂದರೆ, ಸೊ ನಮ್ಮ ಒಂದು ವೆಲ್ ರೇಂಜಲ್ಲಿ ಇವತ್ತು ಸೊ ಸೂಪರ್ಬ್ ಪ್ರಾಡಕ್ಟ್ ಸಪೋರ್ಟ್ ಹೆಲ್ದಿ ಬ್ಲಡ್ ಶುಗರ್ ಲೆವೆಲ್ಸ್, ನಮ್ಮ ಒಂದು ಬ್ಲಡ್ ಶುಗರನ್ನು ಲೆವೆಲ್ಲಾಗಿ ಇಟ್ಕೊಳ್ಳಿಕ್ಕೆ, ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಂತಲೇ ಒಂದು ಪರ್ಟಿಕ್ಯುಲರ್ ಆಗಿ ಸೊ ಆ ಒಂದು ಡಯಾಬಿಟಿಸ್ ಪೇಷಂಟ್ಸ್ಗೆ ಅಂತಲೇ ಸೂಪರ್ಬ್ ಒಂದು ವೆಲ್ ರೇಂಜ್ ಪ್ರಾಡಕ್ಟ್ ಕರೇಲಾ ಜಾಮೂನ್ ಜ್ಯೂಸನ್ನು ಇವತ್ತು ನಮ್ಮ ಒಂದು ಮುದಿಕೇರ್ ಸಂಸ್ಥೆ ಲಾಂಚ್ ಮಾಡಿದೆ ಹೊಸದಾಗಿ. ಸೊ ಆ ಒಂದು ಪ್ರಾಡಕ್ಟನ್ನು ಇಂಗ್ರೀಡಿಯೆಂಟ್ಸ್ ಏನಿದೆ, ಆ ಪ್ರಾಡಕ್ಟ್ ನಮಗೆ ಹೇಗೆ ವರ್ಕ್ ಮಾಡಿಕೊಡುತ್ತೆ, ಆ ಪ್ರಾಡಕ್ಟನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಸೊ ಈಗ ಮುಂದೆ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಸೊ ನಮ್ಮ ಒಂದು ವೆಲ್ ರೇಂಜ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ವೆಲ್ ಕರೇಲಾ ಜಾಮೂನ್ ಜ್ಯೂಸ್. ಸೊ ನಮಗೆ 2 ಇಂಗ್ರೀಡಿಯೆಂಟ್ಸನ್ನು ಸೊ ಬ್ಲೆಂಡ್ ಮಾಡಿ ಸೊ ಪ್ರಾಡಕ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು ವೆಲ್ ಕರೇಲಾ ಜಾಮೂನ್ ಜ್ಯೂಸ್. ಕರೇಲಾ ಅಂತಂದರೆ ಕನ್ನಡದಲ್ಲಿ ಹಾಗಲಕಾಯಿ. ನಮಗೆಲ್ಲ ಆಲ್ರೆಡಿ ಗೊತ್ತು, ಹಾಗಲಕಾಯಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇದೆ ಅಂತೇಳಿ. ಸೊ ಹಾಗೆ ಜನರಲ್ ಆಗಿ ನಮಗೆ ಹೇಳ್ತಾ ಇರ್ತಾರೆ. ಸೊ ಸುಮಾರು ಮೂಲದಿಂದ ನಾವು ತಿಳ್ಕೊಂಡಿದ್ದೀವಿ. ಸೊ ನಮ್ಮ ಒಂದು ಹಾಗಲಕಾಯಲ್ಲಿ ಸೊ ಸುಮಾರು ಅಂಶಗಳಿದೆ ಅಂತೇಳಿ ಗೊತ್ತು. ಸೊ ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ ಏನೇನಿದೆ, ಹೇಗೆ ನಮಗೆ ನಮ್ಮ ಒಂದು ಹೆಲ್ತನ್ನು ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಸೊ ಇದು ಕೆಲಸ ಮಾಡುತ್ತೆ ಅಂತೇಳಿ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಲಕಾಯಿ ಮತ್ತು ನೇರಳೆ ಹಣ್ಣಿನ
ಬೀಜಗಳಿಂದ ತಯಾರಾಗಿರ್ತಕ್ಕಂಥ ಒಂದು ಜ್ಯೂಸ್ ಇದು. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸಲಿಕ್ಕೆ ಅಂತಲೇ ಇದನ್ನು ಪರ್ಟಿಕ್ಯುಲರ್ ಆಗಿ ರೆಡಿ ಮಾಡಿರ್ತಕ್ಕಂಥದ್ದು. ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಸೊ ನಮ್ಮ ಒಂದು ಬ್ಲಡ್ಡನ್ನು ಪ್ಯೂರಿಫೈ ಮಾಡಿಕೊಡುತ್ತೆ, ಬ್ಲಡ್ಡನ್ನು ಶುದ್ಧೀಕರಿಸುತ್ತೆ, ಸೊ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ಮತ್ತು ಮೊಡವೆಗಳನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗೆ ಚಯಾಪಚಯ ಕ್ರಿಯೆಯನ್ನು, ಸೊ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ಮೆಟಾಬಲಿಕ್ ಸಿಸ್ಟಮ್ಸ್ ಅಂತೇಳಿ ಕರಿತೀವಿ, ಆ ಒಂದು ಕ್ರಿಯೆಗಳನ್ನು ಸೊ ಎಲ್ಲವನ್ನೂ ಕೂಡ ಸೊ ಉತ್ತಮ ಮಾಡುತ್ತೆ, ದೇಹದ ತೂಕವನ್ನು ನಿಯಂತ್ರಿಸುತ್ತೆ, ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ. ಸೊ ಅದರಿಂದ ನಮಗೆ ನಮ್ಮ ಒಂದು ವೆಯ್ಟನ್ನು ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಹಾಗೆ ಸೊ ಈ ಒಂದು ಕರೇಲಾ ಜ್ಯೂಸಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ, ಸೊ 2 ಪವರ್ಫುಲ್ 2 in 1 ಇಂಗ್ರೀಡಿಯೆಂಟ್, ಒಂದು ಹಾಗಲಕಾಯಿ, ಇನ್ನೊಂದು ನೇರಳೆ ಹಣ್ಣಿನ ಬೀಜ. ಸೊ ಇದರ ಒಂದು ಸಮ್ಮಿಶ್ರಣದಲ್ಲಿ ರೆಡಿಯಾಗಿರ್ತಕ್ಕಂಥ ಒಂದು ವಂಡರ್ಫುಲ್ ಪ್ರಾಡಕ್ಟ್. ಹಾಗಲಕಾಯಿಯಲ್ಲಿ ಮೆಡಿಸಿನ್ ಮತ್ತು ನ್ಯೂಟ್ರಿಷನ್ ಇರ್ತಕ್ಕಂಥ ತರಕಾರಿ ಅಂತೇಳಿ ನಾವು ಕೇಳಿದ್ದೀವಿ. ಸೊ ಏನಿದೆ ಅಂತಂದರೆ ಪಾಲಿಪೆಪ್ಟೈಡ್ ಪಿ ಅಥವಾ ಪಿ ಇನ್ಸುಲಿನ್ ಎಂಬ ಒಂದು ಅಂಶ ಸೊ ಈ ಒಂದು ಹಾಗಲಕಾಯಿಯಲ್ಲಿದೆ. ಇದೊಂದು ಮೆಡಿಸಿನ್, ಇದು ಮೆಡಿಸಿನ್ ಗುಣ ಇದು. ಸೊ ಮೆಡಿಸಿನಲ್ಲಿ ಇರ್ತಕ್ಕಂಥ ಒಂದು ಗುಣ ಪಾಲಿಪೆಪ್ಟೈಡ್ ಪಿ ಇನ್ಸುಲಿನ್ ಅಂತಕ್ಕಂಥ ಒಂದು ಅಂಶ ಇದೆ. ಸೊ ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ನಮಗೇನು ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು, ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡಿಕೊಡ್ಬೇಕು, ಅಥವಾ ಪ್ರೊಡ್ಯೂಸ್ ಮಾಡಿದರೆ ಸೆಲ್ ಏನು ಬಳಸ್ಕೋಬೇಕು, ಸೊ ಅದಕ್ಕೆ ಸಪೋರ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಆದ್ದರಿಂದ ಇದನ್ನು ನಾವು ಡಯಾಬಿಟಿಕ್ಗೆ ಹೆಲ್ಪ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಇದ್ರ ಜೊತೆಯಲ್ಲಿ ಇದರಲ್ಲಿ ಬಿ ಕ್ಯಾರೋಟಿನ್ ಅಂತ ಒಂದು ಅಂಶ ಇದೆ. ಸೊ ಅದು ಕಣ್ಣಿನ ದೃಷ್ಟಿನ ಚೆನ್ನಾಗಿ ಮಾಡುತ್ತೆ, ಕಣ್ಣಿನ ದೃಷ್ಟಿಯನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಜೊತೆಗೆ ನಮ್ಮ ಒಂದು ರಕ್ತವನ್ನು ಶುದ್ಧೀಕರಿಸಿ ಚರ್ಮ ಸಂಬಂಧಿ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಒಂದು ಶುಗರ್ ಪೇಷಂಟ್ಸಿಗೆ ಏನಾಗುತ್ತೆ, ರ್ಯಾಷಸ್ ಆಗೋದು, ಸ್ಕಿನ್ ಮೇಲೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಬರ್ತಾ ಇರುತ್ತೆ. ಸೊ ಬ್ಲಡ್ ಪ್ಯೂರಿಫೈ ಆಗದೇ ಇದ್ದಾಗ, ಟ್ಯಾಕ್ಸಿನ್ ಜಾಸ್ತಿ ಆದಾಗ ಸೊ ಈ ಒಂದು ಸಮಸ್ಯೆ ಆಗುತ್ತೆ. ಬ್ಲಡ್ಡನ್ನು ಪ್ಯೂರಿಫೈ ಮಾಡಿ ಆ ಒಂದು ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳಿಂದ ನಮ್ಮನ್ನು ಸೇಫ್ ಮಾಡುತ್ತೆ. ಹಾಗೆ ನೆಕ್ಸ್ಟು ಇನ್ನೊಂದು ಜಾಮೂನ್ ಅಥವಾ ನೇರಳೆ ಬೀಜದ ಉಪಯೋಗಗಳೇನಂತಂದರೆ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಸೊ ಶುಗರ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ನಮ್ಮ ದೇಹಕ್ಕೆ ಅಗತ್ಯ ಇರತಕ್ಕಂಥ ನ್ಯೂಟ್ರಿಷನ್ಸ್ಗಳನ್ನು ನೀಡುತ್ತೆ. ಸೊ ಅಸಿಡಿಟಿ ಬೆಸಿಡಿಟಿ ಅಂತೇಳಿ ಕರಿತೀವಿ. ಸೊ ನಮ್ಮ ಒಂದು ಬ್ಲಡ್ಡಲ್ಲಿ ಸೊ ಏನು ನಮ್ಮ ಒಂದು ಅಂಶ ಇರುತ್ತೆ ಅದು ಸೊ ಈ ಕಡೆ ನೀರು ಥರನೂ ಆಗ್ಬಾರ್ದು, ಈ ಕಡೆ ಸೊ ಜಾಸ್ತಿ ಇದ್ರ ಥರನೂ ಆಗ್ಬೋದು, ಆಲ್ಕೋಹಾಲ್ ಥರನೂ ಆಗ್ಬಾರ್ದು. ಸೊ ಅದನ್ನು pH ಬ್ಯಾಲೆನ್ಸಿಂಗ್ ಅಂತೇಳಿ ಕರಿತೀವಿ, ಅಸಿಡಿಟಿ ಬೆಸಿಡಿಟಿ ಅಂತೇಳಿ ಕರಿತೀವಿ. ಅದನ್ನು ಲೆವೆಲ್ಲಾಗಿಡುತ್ತೆ. ಸೊ ಹೇಗೆ ಬ್ಲಡ್ ಇರಬೇಕು, ನಮಗೆ ಯಾವ ಅಂಶದಲ್ಲಿರಬೇಕು, ಸೊ ಅದನ್ನು ನಮಗೆ ಮೇಂಟೈನ್ ಮಾಡಿಕೊಡ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಒಂದು ಡೈಜೆಷನ್ ಸಿಸ್ಟಮ್ ಏನಿದೆ, ಸೊ ನಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಮತ್ತು ನಮ್ಮ ಒಂದು ಮೆಟಾಬಲಿಕ್ ಸಿಸ್ಟಮ್ ಏನಿದೆ, ಆ ಮೆಟಾಬಲಿಕ್ ಸಿಸ್ಟಮನ್ನು ಚೆನ್ನಾಗಿಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಎಲ್ಲ ಒಂದು ಅಂಶಗಳಿಂದ ಏನಾಗುತ್ತೆ, ಓವರಾಲ್ ಈ ಜ್ಯೂಸನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ, ಕುಡಿತಾ ಬರೋದ್ರಿಂದ ಸೊ ನಮ್ಮ ಒಂದು ಶುಗರನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಯೂಸ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಇದರ ಒಂದು ಫ್ಯೂಚರ್ಸ್ ನೋಡೋದಾದರೆ 100% ಫ್ರೆಶ್ ಮತ್ತು ನ್ಯಾಚುರಲ್ ಆಗಿರ್ತಕ್ಕಂಥ, ನೈಸರ್ಗಿಕವಾಗಿ ಬೆಳೆದಿರ್ತಕ್ಕಂಥ ಒಂದು ಆರ್ಗಾನಿಕ್ ಆಗಿ ಬೆಳೆದಿರ್ತಕ್ಕಂಥ ಹಾಗಲಕಾಯಿ ಮತ್ತು ನೇರಳೆ ಬೀಜಗಳಿಂದ ತಯಾರಿಸಲ್ಪಟ್ಟಿದೆ. ಪ್ರತಿಯೊಂದು ಕಾಯಿಗಳನ್ನು ಸೊ ನೋಡಿ ಮಾಡಬೇಕಾದ್ರೆ ಪ್ರಾಸೆಸ್ಸು ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನಾವು. ಸೊ ಮಾಡಬೇಕಾದ್ರೂ ಕೂಡ ಎಷ್ಟು ಕಾಳಜಿಯನ್ನು ವಹಿಸುತ್ತೆ ಕಂಪನಿ ಅಂತಂದರೆ, ಪ್ರತಿಯೊಂದು ಕಾಯಿಗಳನ್ನು ಕೂಡ, ಬೀಜಗಳನ್ನು ಕೂಡ ಅದನ್ನು ಕಟ್ ಮಾಡಿ ಪರಿಷ್ಕರಿಸಿ ನೆಕ್ಸ್ಟ್ ಬಳಸಲಾಗತ್ತೆ. ಸೊ ಒಳ್ಳೊಳ್ಳೆದನ್ನು ಬಳಸಲಾಗತ್ತೆ. ಅಂದರೆ ಏನಂತೀವಿ, ಆರಿಸಿ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ಏನೋ ಸಿಕ್ಕಿದೆ ಹಾಕೋದಂತಲ್ಲ, ಅದನ್ನು ಮತ್ತೆ ಇನ್ಸ್ಪೆಕ್ಷನ್ ಮಾಡಿ ಯಾವುದು ಚೆನ್ನಾಗಿದೆ ಕಾಯಿಗಳು, ಬೀಜಗಳು, ಅದನ್ನು ಆರಿಸಿ ಹಾಕಿ ಮಾಡ್ತಕ್ಕಂಥದ್ದು. ಕೋಲ್ಡ್ ಪ್ರೆಸ್ ಟೆಕ್ನಾಲಜಿನ ಬಳಸಿರ್ತಕ್ಕಂಥದ್ದು. ಯಾವುದೇ ಹೀಟ್ ಮಾಡ್ದೇ ನಮ್ಮ ನ್ಯೂಟ್ರಿಷನ್ಸ್ ಏನಿದೆ ಆ ಪೂರ್ತಿ ಆ ಒಂದು ಪ್ರಾಡಕ್ಟ್ಗಳಿಂದ 100% ನ್ಯೂಟ್ರಿಷನ್ ನಮಗೆ ಸೇಫಾಗಿ ಸಿಗಬೇಕು. ಆ ರೀತಿ ಫ್ರೆಶ್ ಆಗಿ ಸೊ ಒಂದು ಕೋಲ್ಡ್ ಪ್ರೆಸ್ ಟೆಕ್ನಾಲಜಿನ, ಅಡ್ವಾನ್ಸ್ ಟೆಕ್ನಾಲಜಿನ ಬಳಸಿ ಈ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಸೈಂಟಿಫಿಕ್ಲಿ ವ್ಯಾಲಿಡೇಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಮತ್ತು ವೈಜ್ಞಾನಿಕವಾಗಿ ಸೊ ಇದನ್ನು ಮೌಲ್ಯೀಕರಿಸಲಾಗಿದೆ. ಸೊ ಅಂದರೆ ನಮಗೆ ಅದನ್ನು ರಿಸರ್ಚ್ ಮಾಡಿ ಸೊ ಅದನ್ನು ಟೆಸ್ಟ್ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಸೊ ಮ್ಯಾನುಫ್ಯಾಕ್ಚರಿಂಗ್, ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ನಮ್ಮ ಒಂದು ಪ್ರಾಡಕ್ಟ್ ಹೊಂದಿದೆ.
ಇದ್ರ ಜೊತೆಗೆ ಸೊ ಈ ಒಂದು ಪ್ರಾಡಕ್ಟನ್ನು ಹೇಗೆ ಬಳಸಬೇಕು, ಸೊ ಬಳಸುವ ವಿಧಾನ. ಸೊ 2 ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಒಂದು 30 ml. ಸೊ ನಮ್ಮ ಒಂದು ಬಾಕ್ಸಲ್ಲಿ ಏನಾಗಿರುತ್ತೆ, ಸೊ 1 ಲೀಟರ್ ಕ್ವಾಂಟಿಟಿ ಇರ್ತಕ್ಕಂಥ ಒಂದು ಜಾಮೂನ್ ಜ್ಯೂಸ್ ಜೊತೆಗೆ ಒಂದು ಮೆಜರ್ ಮಾಡ್ಕೊಳ್ಳಿಕ್ಕೆ ಕ್ಯಾಪನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಮಗೆ ಸೊ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಸೊ ಈ ಒಂದು ಜ್ಯೂಸನ್ನು ನಾವೇನು ಮಾಡಬೇಕು, ಒಂದು 30 ml ಒಂದು ಗ್ಲಾಸ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸೊ ಅದನ್ನು ಕುತ್ಕೊಂಡು ಕಚ್ಕೊಂಡು ಕುಡಿಬೇಕು. ಸೊ ಬಿಫೋರ್ ಮೀಲ್, ನಮ್ಮ ಊಟಕ್ಕಿಂತ ಮುಂಚೆ, ತಿಂಡಿಗಿಂತ ಮುಂಚೆ ಸೊ ಏನು ಮಾಡಬೇಕು, ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಮುಕ್ಕಾಲು ಗಂಟೆ ಮುಂಚೆ ಏನು ಮಾಡಬೇಕು, ಸೊ ಬೆಳಿಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಇದನ್ನು ಸೇವಿಸ್ತಾ ಬರಬೇಕು. ಖಾಲಿ ಹೊಟ್ಟೆಗೆ ಸೇವಿಸ್ಬೇಕು. ಸೊ ಇದನ್ನು ಕುಡಿದ ನಂತರ ಅಟ್ಲೀಸ್ಟ್ ಒಂದು 30 to 45 ಮಿನಿಟ್ಸು, ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ನಾವು ಖಾಲಿ ಹೊಟ್ಟೆಲೇ ಇರಬೇಕು. ಅಂದರೆ ಅದನ್ನು ಕುಡಿದ ನಂತರ ಏನೂ ಟೀ ಕಾಫಿ ಆಗಲಿ ಬೇರೆ ತಿಂಡಿಗಳಾಗಲಿ ಏನೂ ತಿನ್ನಬಾರ್ದು, ಖಾಲಿ ಬಿಡಬೇಕು. ಸೊ ಇದನ್ನು 10 ವರ್ಷಗಳ ಮೇಲ್ಪಟ್ಟವರು ಸೇವಿಸ್ತಾ ಬರ್ಬೋದು. ಗರ್ಭಿಣಿಯರು, ಬಾಣಂತಿಯರು ಮತ್ತು ಸಕ್ಕರೆ ಅಂಶ ಕಡಿಮೆ ಇರ್ತಕ್ಕಂಥವ್ರು. ಸೊ ನಾವು ಇದನ್ನು ಮಾತಾಡಿದ್ದೀವಿ. ಇದು ಬಂದು ಪರ್ಟಿಕ್ಯುಲರ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ. ಆದ್ದರಿಂದ ಆಲ್ರೆಡಿ ಕಡಿಮೆ ಇದ್ದವರು ಸೊ ಇದನ್ನು ಬಳಸೋದು ಬೇಡ. ಸೊ ಈ ಒಂದು ರಿಸ್ಟ್ರಿಕ್ಷನ್ ಗರ್ಭಿಣಿಯರು, ಪ್ರೆಗ್ನೆಂಟ್ ಲೇಡೀಸು, ಬಾಣಂತಿಯರು, ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥವ್ರು ಮತ್ತು ಸಕ್ಕರೆ ಅಂಶ ಕಡಿಮೆ ಇರ್ತಕ್ಕಂಥವ್ರು ಸೊ ಈ ಒಂದು ಪ್ರಾಡಕ್ಟನ್ನು ಬಳಸೋದು ಬೇಡ. ಬಳಸೋಕ್ಕೆ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು. ಯಾಕೆ ಅಂತಂದರೆ ಪ್ರಾಡಕ್ಟಲ್ಲಿ ಏನಾಗಿರುತ್ತೆ, ಒಂದು ಪೌಡರ್ ಕೂಡ ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಪೂರ್ತಿ ಜ್ಯೂಸ್ ಮತ್ತು ಆ ಪೌಡರ್ 2 ಅಂಶಗಳು ಸೊ ಜ್ಯೂಸಲ್ಲಿ ಬರ್ತದೆ. ಸೊ ಆ ರೀತಿ ತಗೊಳ್ತಾ ಹೋಗಬೇಕು. ಇದನ್ನು ಸ್ಟೋರ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಸನ್ಲೈಟ್ ಬೀಳಬಾರ್ದು, ಸೂರ್ಯನ ಕಿರಣಗಳು ಬೀಳದೇ ಇರತಕ್ಕಂಥ ಜಾಗದಲ್ಲಿ ಸೊ ಇದನ್ನು ಸೇಫಾಗಿ ಇಟ್ಟರೆ ಒಳ್ಳೆಯದು, ಒಣ ಜಾಗದಲ್ಲಿ. ಸೊ ನೀಟಾಗಿ ಇದನ್ನು ಸ್ಟೋರ್ ಮಾಡಿಕೊಂಡು ಸೊ ನಾವು ಬಳಸ್ತಾ ಹೋಗಬೇಕಾಗತ್ತೆ. ಸೊ ಯೂಸ್ ಮಾಡೋದನ್ನು ಇನ್ನೊಂದ್ಸಲಿ ಹೇಳ್ತೀನಿ. ಬೆಳಿಗ್ಗೆ ಸಂಜೆ 30 ml ಒಂದು ಗ್ಲಾಸ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಕುತ್ಕೊಂಡು ಕಚ್ಕೊಂಡು ಕುಡೀರಿ. ಸೊ ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ತಗೋಬೇಕಾದ್ರೆ ತಗೊಂಡಾದ ನಂತರ ಸುಮಾರು 30ರಿಂದ 45 ನಿಮಿಷಗಳ ಕಾಲ, 1 hour ಅಂದ್ಕೊಳ್ಳಿ, 1 hour ಸೊ ಏನು ತಿನ್ನೋದು ಬೇಡ, ಕಾಫಿ ಟೀ ಅಥವಾ ಊಟ ತಿಂಡಿಗಳನ್ನು ತಿನ್ನೋದು ಬೇಡ, ಗ್ಯಾಪ್ ಕೊಡಬೇಕು. 10 ವರ್ಷ ಮೇಲ್ಪಟ್ಟವರು ಸೊ ಇದನ್ನು ಬಳಸ್ತಾ ಹೋಗ್ಬೋದು. ಗರ್ಭಿಣಿಯರು, ಬಾಣಂತಿಯರು ಮತ್ತು ಸಕ್ಕರೆ ಅಂಶ ಕಡಿಮೆ ಇರ್ತಕ್ಕಂಥವ್ರು ಸೊ ಇದನ್ನು ಶುಗರ್ ಲೆವೆಲ್ ಕಡಿಮೆ ಇರ್ತಕ್ಕಂಥವ್ರು ಬಳಸೋದು ಬೇಡ. ಬಳಸೋಕ್ಕೆ ಮುಂಚೆ ಚೆನ್ನಾಗಿ ಶೇಕ್ ಮಾಡಿ ಬಳಸಿದ್ರೆ ಒಳ್ಳೆಯದು. ಸೊ ನೇರವಾಗಿ ಸೂರ್ಯನ ಕಿರಣಗಳು ಬೀಳದೇ ಇರೋ ಥರ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು. ಸೊ ಒಣಗಿರೋ ಜಾಗದಲ್ಲಿ ನೆರಳಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಟೈಮು ನಮಗೆ ಚೆನ್ನಾಗಿರುತ್ತೆ. ಇದಿಷ್ಟು ನಮ್ಮ ಒಂದು ವೆಲ್ ಕರೆಲ್ಲ ರೇಂಜ್ ಪ್ರಾಡಕ್ಟನ್ನು ಸೊ ಉಪಯೋಗಗಳಾಗಿದೆ. ಸೊ ಈ ಒಂದು ಪ್ರಾಡಕ್ಟನ್ನು ಸರಿಯಾಗಿ ನಾವು ತಿಳ್ಕೊಂಡು ಸರಿಯಾಗಿ ಬಳಸಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಪ್ರಾಡಕ್ಟಿಂದ ಸುಮಾರು ಜನಗಳಿಗೆ ಒಂದು ಉಪಯೋಗ ಆಗೋದಿದೆ. ಇಂಥ ಒಂದು ಸೂಪರ್ ಪ್ರಾಡಕ್ಟ್ ಕೊಟ್ಟಿರ್ತಕ್ಕಂಥ ನಮ್ಮ ಒಂದು ಸಂಸ್ಥೆಗೆ ಸೊ ಹ್ಯಾಟ್ಸ್ ಆಫ್. ಹಾಗೆಯೇ ನಮ್ಮ ಸಮೀರ್ ಸರ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಈಗೆಲ್ಲ ಒಂದು ಟೆಸ್ಟು ಕೂಡ ಪ್ರೀ ಡಯಾಬಿಟಿಕ್ ಟೆಸ್ಟನ್ನು ಕೂಡ ಮಾಡ್ಕೊಂಡಿದ್ದೀರಾ. ಇದೇ ಟೆಸ್ಟನ್ನು ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ಒಂದು ಮನೇಲಿರ್ತಕ್ಕಂಥವರಿಗೆ ಒಂದು ಕೌನ್ಸಿಲಿಂಗ್ ಮುಖಾಂತರ ತೊಗೊಂಡು ಏನಾದರೂ ಅವರಿಗೆ ಸಿಂಪ್ಟಮ್ಸ್ಗಳು ಕಾಣ್ತಿದ್ರೆ ಸೊ ಈ ರೀತಿ ಒಂದು ಕೌನ್ಸಿಲಿಂಗಲ್ಲಿ ಆ ಒಂದು ಕ್ವಶನ್ಗಳನ್ನು ರೈಸ್ ಮಾಡಿ ನಾವು ತಿಳ್ಕೊಂಡಿದ್ದೇ ಆದರೆ ನಮಗೆ ಗೊತ್ತಿರೋ ನಮ್ಮ ಸಂಪರ್ಕದಲ್ಲಿ ಇರ್ತಕ್ಕಂಥವರಿಗೆ ಒಂದು ಮುನ್ಸೂಚನೆಯನ್ನು ಕೊಡ್ಬೋದು. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇಳಿ ಕರಿತೀವಲ್ಲ, ಆ ರೀತಿ ಅವರಿಗೂ ಕೂಡ ನಾವು ಅವರ ಒಂದು ಆರೋಗ್ಯ ಚೆನ್ನಾಗಿರಲಿಕ್ಕೆ ನಾವು ಸಪೋರ್ಟ್ ಮಾಡ್ಬೋದು. ಸೊ ನಾವೆಲ್ಲ ಇವತ್ತು ವೆಲ್ನೆಸ್ ಕನ್ಸಲ್ಟೆಂಟ್ಗಳಾಗಿ ನಮ್ಮ ವೆಲ್ ರೇಂಜ್ ಪ್ರಾಡಕ್ಟ್ಗಳ ರಾಯಭಾರಿಗಳಾಗಿ ಇವತ್ತು ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸೊ ನಿಮ್ಮ ಎಲ್ಲರ ಮುಖಾಂತರ ಅತಿ ಹೆಚ್ಚು ಜನಕ್ಕೆ ಸೊ ಈ ಒಂದು ಆರೋಗ್ಯ ಸಿಗಲಿ ಅಂತಕ್ಕಂಥದ್ದೇ ಈ ಒಂದು ವೆಲ್ ರೇಂಜ್ ಪ್ರಾಡಕ್ಟ್ಗಳ ಒಂದು ಉದ್ದೇಶ. ಸಮೀರ್ ಸರ್ ಅವರ ಒಂದು ಮಹದಾಸೆ ಆರೋಗ್ಯ ಭಾರತವನ್ನು ನಿರ್ಮಾಣ ಮಾಡಬೇಕಂಥದ್ದು. ಸೊ ಅದಕ್ಕೆ ಸೊ ನೀವೆಲ್ಲರೂ ಕೂಡ ಶ್ರಮಿಸೋಣ, ಆದಷ್ಟು ನಮ್ಮ ಭಾರತೀಯರಿಗೆ ಆರೋಗ್ಯವನ್ನು ಕೊಡೋಣ ಅಂತ ಹೇಳ್ತಾ ಸೊ ಈ ಒಂದು ಸೆಷನ್ ಬಗ್ಗೆ, ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಏನಾದರೂ ನಿಮಗೆ ಕೇಳೋದಿತ್ತು ಅಂತಂದರೆ ಅಥವಾ ನೀವು ಶೇರ್ ಮಾಡ್ಕೊಳ್ಳೋದಿದ್ರೆ ಸೊ ಈಗ ನಿಮ್ಮ ಒಂದು ಶೇರಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ಮಾತಾಡ್ತೀರಾ ನಿಮ್ಮ ಒಂದು ಸ್ಪೀಕರ್ ಅನ್ಮ್ಯೂಟ್ ಮಾಡಿಕೊಂಡು ಮಾತಾಡ್ಬೋದು. ಗುಡ್ ಮಾರ್ನಿಂಗ್ ಸರ್. ತೊಂಟೇಶ್ ಸರ್, ವೆರಿ ಗುಡ್ ಮಾರ್ನಿಂಗ್. ತುಂಬಾ ಧನ್ಯವಾದಗಳು ಕರೆಲ್ಲ ಜಾಮೂನ್ ಜ್ಯೂಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಅದಕ್ಕೂ ಮುಂಚೆ ಆ ಪ್ರಾಡಕ್ಟ್ ಅನ್ನ ಬಳಸಕ್ಕೂ ಮುಂಚೆ ಆ ಪ್ರಾಡಕ್ಟ್ ಅನ್ನ ಏನಕ್ಕೆ ಬಳಸಬೇಕು ಅಂದ್ರೆ ಡಯಾಬಿಟಿಸ್ ನವ್ರಿಗೆ ಅಂತ ಮಾಹಿತಿನ
ನೀವು ತಿಳಿಸ್ಕೊಟ್ರಿ. ಮೊದಲನೇದಾಗಿ ಮುಖ್ಯವಾದ್ದು ಅದೇನೆ. ಯಾಕಂದ್ರೆ ನಮ್ಮ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಯಾವ್ದಾರು ಒಂದು ವಸ್ತುನ ನಾವು ಬಳಸಬೇಕು ಅನ್ನೋದಕ್ಕಿಂತ ಮುಂಚೆ ಅದನ್ನ ಯಾವ ಒಂದು ಕಾಯಿಲೆಗೆ ಬಳಸ್ಬೇಕು ಅನ್ನೋದಿದೆಯಲ್ಲ, ಅದು ಮುಖ್ಯವಾದ ವಿಚಾರ. ನನಗೆ ನಿಜಕ್ಕೂ ಕೂಡ ನಮ್ಮ ತಂದೆ ತಾಯಿಗೂ ಶುಗರ್ ಇದೆ. ನನ್ಗಿಂತ 2 ವರ್ಷ ಚಿಕ್ಕವನು ನನ್ನ ತಮ್ಮ, ಅವ್ನಿಗೆ ಆಲ್ರೆಡಿ ಶುಗರ್ ಬಂದಿದೆ. ಅವನಿಗೆ ನೋನಿ ಜ್ಯೂಸ್ ಕೊಡ್ತಾ ಇದ್ದೆ. ಮತ್ತೀಗ ನಮ್ಮ ಅಣ್ಣನಿಗೂ ಕೂಡ ಶುಗರ್ ಇದೆ, ನಮ್ಮ ದೊಡ್ಡಣ್ಣನ್ಗೆ. ಆದ್ರೆ ನಮ್ ತಂದೆನೂ ಕೂಡ ನಾವ್ ಏನೇ ಸಜೆಸ್ಟ್ ಮಾಡ್ರು ತಗೊಳಲ್ಲ, ನಮ್ಮ ಅಣ್ಣನೂ ಕೂಡ ತಗೊಳಲ್ಲ. ಯಾಕಂದ್ರೆ ಈ ಒಂದು ಪ್ರಪಂಚದಲ್ಲಿ ಎಲ್ಲ ಏನೇನೋ ನೆಗೆಟಿವ್ ಆಗಿ ಹೇಳ್ಬಿಟ್ಟು ಮತ್ತೆ ಆಯುರ್ವೇದಿಕ್ ಎಲ್ಲ ತಗೊಂಡ್ ಎಫೆಕ್ಟ್ ಆಗಿದೆ ಅಂತ ಹೇಳಿ ಅವ್ರಿಗೆ ತಾಳ್ಮೆ ಸಹನೆ ಇಲ್ಲ. ನಾವ್ ಏನ್ ಹೇಳಿದ್ರು ಕೇಳಲ್ಲ. ಆದ್ರೆ ಈ ಕ್ಷಣದಲ್ಲಿ ನಾನು ನಿಮ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ನೀವು ಅದ್ಭುತವಾಗಿ ಒಂದು ಸಕ್ಕರೆ ಕಾಯಿಲೆಯ ಲಕ್ಷಣಗಳೇನಿದೆ, ಸಕ್ಕರೆ ಕಾಯಿಲೆ ಹೆಂಗ್ ಬರುತ್ತೆ, ಮತ್ತೆ ಅದನ್ನ ಹೆಂಗ್ ಅವಾಯ್ಡ್ ಮಾಡ್ಬೇಕು, ಜೊತೆಗೆ ಅದನ್ನ ನಾವ್ ಯಾವ ಪ್ರಾಡಕ್ಟ್ ಈಗ ನಮ್ಮ ಕರೇಲಾ ಜಾಮೂನ್ ಜ್ಯೂಸ್ ನಿಂದ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ತಿಳಿಸ್ಕೊಟ್ರಿ. ನನಗೆ ಇಲ್ಲಿ ಒಂದು ಪ್ರಶ್ನೆ ಬಂತು, ಮತ್ತೆ ಜೊತೆಗೆ ಇದನ್ನ ನಾವು ತಗೋಬಹುದು, ಶುಗರ್ ನವ್ರಿಗೂ ಕೊಡ್ಬೋದು ಅಂತ ನನಗೆ ಭಾರಿ ಆಸಕ್ತಿಯಿಂದ ನಾನು ತಿಳ್ಕೊಂಡೆ. ಕೊನೆಯಲ್ಲಿ ಒಂದು ಪಾಯಿಂಟ್ ಹೇಳ್ಬಿಟ್ರಿ, ಗರ್ಭಿಣಿಯರು ಬಾಣಂತಿಯರು ತಗೋಬಾರ್ದು ಅಂದ್ರೆ ಅದು 100% ಗೊತ್ತಾಗತ್ತೆ ಎಲ್ಲಾರ್ಗುನು. ಸಕ್ಕರೆ ಅಂಶ ಕಡಿಮೆ ಇರೋರು ತಗೊಂಬಾರ್ದು ಅನ್ನೋದು ಒಂದು ಪಾಯಿಂಟ್ ಹೇಳಿದ್ರಿ. ಅದೊಂದು ಪಾಯಿಂಟ್ ಗೆ ನಾನು ಪ್ರಶ್ನೆ ಕೇಳೋದ್ರ ಮುಖಾಂತರ ನನ್ನ ಮಾತನ್ನ ಸ್ಟಾಪ್ ಮಾಡ್ತೀನಿ. ಸರ್, ಸಕ್ಕರೆ ಅಂಶ ಕಡಿಮೆ ಇರೋರು ಅಂದ್ರೆ ಈಗ ಬಾಣಂತಿಯರು ಗರ್ಭಿಣಿಯರು ತಗೊಳಂಗಿಲ್ಲ, ಅದು ಗೊತ್ತಾಗುತ್ತೆ. ಆದ್ರೆ ಸಕ್ಕರೆ ಈಗ ಶುಗರ್ ಇಲ್ದದವ್ರು ತಗೊಳಂಗೆ ಇಲ್ಲ ಈ ಪ್ರಾಡಕ್ಟ್ ನ, ಅದೊಂದು ಆ ಪ್ರಶ್ನೆಗೆ ಉತ್ತರ ಬೇಕು. ಸಕ್ಕರೆ ಅಂಶ ಕಡಿಮೆ ಅಂದ್ರೆ ಶುಗರ್ ಇರೋರ್ಗೆ ಸಕ್ಕರೆ ಅಂಶ ಕಡಿಮೆ ಇರೋರು ಅಂತ ಅರ್ಥ, ಅಥವಾ ಶುಗರ್ ಇಲ್ದದವ್ರು ತಗೊಳಂಗೆ ಇಲ್ಲ, ಅದು ಬೇರೆ ಪ್ರಶ್ನೆ. ಶುಗರ್ ಇರೋರ್ಗೆ ನಾವು ಇದನ್ನ ಕೊಡಕ್ ಹೋದಾಗ ಅವ್ರಿಗೆ ಸಕ್ಕರೆ ಅಂಶ ಕಡಿಮೆ ಇದೆ ಅಂತ ತಿಳ್ಕೊಳ್ಳೋದು ಯಾವ ರೀತಿ, ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ತುಂಬಾ ಧನ್ಯವಾದಗಳು ಸರ್. ಮತ್ತೇನು ಇಲ್ಲ ಸರ್, ನಂದು ಗುಡ್ ಮೋದಿಕರ್ ಮಾರ್ನಿಂಗ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ತೊಂಟೇಶ್ ಸರ್. ಸಕ್ಕರೆ ಕಾಯಿಲೆ ಅಂತಂದರೆ ನಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಹೈ ಆಗೋದನ್ನು, ಸೊ ಅದಕ್ಕೆ ನಾವು ಡಯಾಬಿಟಿಸ್ ಪೇಷಂಟ್ಸ್ ಅಂತ ಕರಿತೀವಿ. ಶುಗರ್ ನಮ್ಮ ದೇಹದಲ್ಲಿ ಸುಮಾರು ಒಂದು 80ರಿಂದ 140 ಒಂದು ಮೆಜರ್ಮೆಂಟ್ ಇದೆ. ಆ ಮೆಜರ್ಮೆಂಟ್ ಏನು ಅಂತಂದರೆ ಒಂದು 80ರಿಂದ 140ವರೆಗೂ ಏನಿರುತ್ತೆ ಒಳಗಡೆ, ಆ 140ರಿಂದ ಒಳಗಡೆ ಇದ್ದರೆ ನಾವು ನಾರ್ಮಲ್ ರೇಂಜಲ್ಲಿ ಇದ್ದೀವಿ ಅಂತೇಳಿ. ನಾರ್ಮಲ್ ಆಗಿರ್ತಕ್ಕಂಥವ್ರು ಕೂಡ ತಗೋಬೋದು. ಯಾಕೆ ಅಂತಂದರೆ ನಾವು ಆಗ್ಲಕಾಯಿ ತಿಂತೀವಿ, ನೇರಳೆ ಹಣ್ಣು ತಿಂತೀವಿ, ಆದ್ದರಿಂದ ನಾರ್ಮಲ್ ಇದ್ದವ್ರು ತಗೋಬೋದು. ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂತಂದರೆ ಆ ಶುಗರ್ ಪರ್ಸೆಂಟ್ ಅದಕ್ಕಿಂತ ಕಡಿಮೆ ಇರುತ್ತೆ. ಯಾವಾಗ ನಮಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಅಂದರೆ ಅದಕ್ಕೆ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೋತವೆ. ನಾವು ಟೆಸ್ಟಿಗೆ ಹೋದಾಗ ನಮಗೆ ಗೊತ್ತಾಗುತ್ತೆ. ಸೊ ಡಾಕ್ಟರ್ ಹೇಳ್ತಾರೆ ಹೈ ಇದ್ದಾಗ ಹೆಂಗೆ ಬರುತ್ತೋ ಹಾಗೆಯೇ ಕೆಲವೊಂದು ಸಮಸ್ಯೆಗಳಿಗೆ ನಾವು ಹೋದಾಗ ಬ್ಲಡ್ ಟೆಸ್ಟ್ ಮಾಡಿ ಹೇಳ್ತಾರೆ ನಿಮಗೆ ಶುಗರ್ ಲೆವೆಲ್ ಕಡಿಮೆ ಇದೆ ಅಂತೇಳಿ. ಅಂಥವರು ತಗೋಬಾರ್ದು. ಮೇಲೆ ಅಂತಂದರೆ ಅಪ್ ಟು ನಾವು 199ವರೆಗೂ ಏನು ಹೇಳ್ತೀವಿ, ಅಲ್ಲಿವರೆಗೂ ಕೂಡ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಕರಿತೀವಿ. 140ರಿಂದ ಮೇಲೆ 199ವರೆಗೂ ಕೂಡ ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತ ಕರಿತೀವಿ. ಸೊ ಒಬ್ಬ ವ್ಯಕ್ತಿ ಊಟ ಆದಮೇಲೆ ಏನು ಬ್ಲಡ್ಡನ್ನು ಟೆಸ್ಟ್ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ಸುಮಾರು 170-180 ಒಳಗಡೆ ಇರಬೇಕು. ಆಫ್ಟರ್ ಊಟ ಆದಮೇಲೆ ಸೊ 1ರಿಂದ 2 ಗಂಟೆಯಲ್ಲಿ ನಾವು ಬ್ಲಡ್ಡನ್ನು ಚೆಕ್ ಮಾಡಿಸ್ಕೊಂಡಾಗ ಸೊ ಅಷ್ಟರ ಒಳಗಡೆ ಇರಬೇಕು. ಸೊ ಅದಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಸೊ ಅಪ್ ಟು ನಾವು 199ವರೆಗೂ ಏನಾದ್ರು ಇದ್ದರೆ ಅದನ್ನು ನಾವು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತೇಳಿ ಕರಿತೀವಿ. ಅದ್ರ ಮೇಲೆ ಕ್ರಾಸ್ ಆದರೆ ಏನು ಮಾಡ್ತಾರೆ, ಸೊ ಇಲ್ಲಿ ಡಾಕ್ಟರ್ಗಳು ಏನು ಡಿಸೈಡ್ ಮಾಡ್ತಾರೆ ಅಂತಂದರೆ ಅವರ ಒಂದು ವಯಸ್ಸು, ಆ ವಯಸ್ಸಿಗೆ ತಕ್ಕಂಗೆ ಅವರ ಒಂದು ಡಯಾಬಿಟಿಕ್ ಅಂದರೆ ಅಥವಾ ಅವರ ಒಂದು ಗ್ಲುಕೋಸ್ ಲೆವೆಲ್ ಏನಿದೆ ಬ್ಲಡ್ಡಲ್ಲಿ ಅದನ್ನು ಮೆಜರ್ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಕೇವಲ ಬರೀ ನಾವು ಮೆಜರ್ಮೆಂಟ್ ಒಂದನ್ನೇ ಹೇಳಲಿಕ್ಕಾಗಲ್ಲ, ಅವರ ಒಂದು ಏಜು ಕೂಡ ಕನ್ಸಿಡರ್ ಆಗುತ್ತೆ. ಸೊ ವಯಸ್ಸಾದವರಲ್ಲಿ ಮತ್ತು ಮಕ್ಕಳಲ್ಲಿ ಸೊ ಅದು ಚೇಂಜ್ ಆಗುತ್ತೆ. ಸೊ ಮಿಡಲ್ ಏಜ್ ಅವರಲ್ಲಿ ಅದು ಚೇಂಜ್ ಆಗುತ್ತೆ. ನಾವು ಏನು ಟ್ರೀಟ್ ಕೊಡ್ತೀವಿ ಅದು ಚೇಂಜ್ ಆಗುತ್ತೆ. ಆದ್ದರಿಂದ 140 ಒಳಗಡೆ ನಾವು ನಮ್ಮ ಒಂದು ಶುಗರ್ ಲೆವೆಲನ್ನು ಕಾಪಾಡಿಕೊಂಡ್ರೆ ಅದು ಹೆಲ್ದಿ ಶುಗರ್ ಲೆವೆಲ್ ಆಗಿರುತ್ತೆ. ಸೊ ಅವರು ನಾರ್ಮಲ್ ಆಗಿರ್ತಕ್ಕಂಥವ್ರು ಕುಡಿಬೋದು. ಸೊ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಏನು 80 ಇದೆ, 80-90ಕ್ಕಿಂತ ಕಡಿಮೆ ಬಂತು ಅಂತಂದರೆ ಅವರು ತಗೋಬಾರ್ದು. ಸೊ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ನಮ್ಮ ಆಫೀಸರಿಗೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸರ್, ಇದು ಈಗ ತುಂಬಾ ಚೆನ್ನಾಗಿ ಹೇಳಿದ್ರಿ, ಇವತ್ತು ತಿಳಿಸ್ಕೊಟ್ರಿ. ಡಯಾಬಿಟಿಕ್ ಅಂದ್ರೆ ಏನೋ ಅದ್ರ ಲಕ್ಷಣ, ಅದೇ ಸರ್ ಹೇಳ್ದಾಗೆ ಎಲ್ಲಾ ಇನ್ಫಾರ್ಮೇಶನ್ ಗಳು ಸಿಕ್ತು. ಈಗ ನಾರ್ಮಲ್ ರೇಂಜ್ ಅಂತ ಹೇಳಿದ್ರಲ್ಲ 80 to 140 ಅಂತ, ಈಗ ನಾರ್ಮಲ್ ಇರೋಂಥವ್ರು ಈಗ ನಾವೇ ಆಗಿರ್ಬೋದು ಅಂತವ್ರು ಯಾವ ಕ್ವಾಂಟಿಟಿ 30 ml ಇಲ್ಲ ಹೇಗೆ, ಯಾವ ತರ ತಗೊಳ್ಳೋದು? ತಗೋಬಹುದು ಮೇಡಮ್, ನೀವು 20ರಿಂದ 30 ml ಅಲ್ಲಿ ಸೊ ತಗೋಬಹುದು, ತೊಂದರೆ ಇಲ್ಲ. ಯಾಕಂದರೆ ನಾವು ಹೇಳಿದ್ದೀವಿ ನಮ್ಮ ಒಂದು ಜ್ಯೂಸ್ ಬಂದು ಜಸ್ಟ್ ನಮ್ಮ ಒಂದು ಊಟದಲ್ಲಿ ಏನು ಸಿಗಬೇಕು ಆ ಅಂಶಗಳನ್ನು ಕೊಡುತ್ತೋ ಹೊರತು ಮೆಡಿಸಿನ್ ಅಲ್ಲ.
ಈಗ ಮೆಡಿಸಿನ್ ಆದರೆ ಇಷ್ಟಿಷ್ಟೇ ನೀವು 10 ml ಕುಡಿಬೇಕು, 15 ml 20 ml ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ 30 ml ವರೆಗೂ ನಾವು ನಾರ್ಮಲ್ ಇರೋರು ಕುಡಿಬೋದು, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. 2 ಟೈಮ್, ಅದನ್ನು ಬೆಳಿಗ್ಗೆ ಸಂಜೆ 2 ಟೈಮ್ಸ್ ನಾವು ತಗೋಬಹುದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕುಮಾರಿ ಮೇಡಮ್. ಸರ್, ಈಗ ಕರೆಲಾ ಜ್ಯೂಸ್ ನ ಈಗ ಶುಗರ್ ಇರೋರು ಮಾತ್ರ ಕೊಡ್ಬೋದು ಅಂತ ಹೇಳಿದ್ರ, ಮತ್ತೆ ಈಗ ದಪ್ಪ ಇರ್ತಾರೆ ಅವ್ರಿಗೆ ಶುಗರ್ ಕಮ್ಮಿ ಇರುತ್ತೆ ಅಂತವ್ರಿಗೆ ಕೊಡ್ಬೋದಾ? ಆಕ್ಚುಲಿ ನಾವು ಅಲ್ಲಿ 2 ಮೆನ್ಷನ್ ಮಾಡಿದೀವಿ. ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ. ನಮ್ಮ ಡೈಜೆಷನ್ ಸಿಸ್ಟಮ್ನ ಚೆನ್ನಾಗಿ ಮಾಡುತ್ತೆ, ನಮ್ಮ ಮೆಟಬಾಲಿಕ್ ಫಂಕ್ಷನ್ಗಳನ್ನ ಚೆನ್ನಾಗಿ ಮಾಡುತ್ತೆ. ಅದರಿಂದ ಅವರು ವೆಯ್ಟ್ ಲಾಸ್ ಮಾಡ್ಲಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ. ಇದು ಸಪೋರ್ಟ್ ಏನು ಎಫೆಕ್ಟ್ ಆಗಲ್ಲ ಖಂಡಿತ. ಸೊ ಅದಕ್ಕೂ ಕೂಡ ಕೊಡಬಹುದು. ಹೌದು ಸರ್. ಆದ್ರೆ ಶುಗರ್ ಲೆವೆಲ್ ಕಡಿಮೆ ಅಂತ ಹೇಳ್ತೀರಾ. ಬರುತ್ತೆ ಅನ್ನೋದು. ಒಂದ್ ನಿಮಿಷ ಮೇಡಮ್, ನೀವು ದಪ್ಪ ಇದ್ದಾರೆ ವೆಯ್ಟ್ ಲಾಸಿಗೆ ಕೊಡ್ಬೋದಾ ಅಂತ ಕೇಳ್ತಾ ಇದ್ದೀರಾ, ಜೊತೆಗೆ ಶುಗರ್ ಲೆವೆಲ್ ಕಡಿಮೆ ಇದೆ ಅಂತಾನು ಕೇಳ್ತಾ ಇದ್ದೀರಾ. ದಪ್ಪ ಇದ್ದಾರೆ ಶುಗರ್ ಲೆವೆಲ್ ಕಡಿಮೆ ಇದೆ ಅಂತಂದ್ರೆ, ಶುಗರ್ ಲೆವೆಲ್ ಕಡಿಮೆ ಇದ್ರೆ ಪರ್ಟಿಕ್ಯುಲರ್ ಆಗಿ ಕಡಿಮೆ ಇದ್ದವರಿಗೆ ಕೊಡೋದು ಬೇಡ ಅಂತಾನೆ ಮೆನ್ಷನ್ ಆಗಿರ್ತಕ್ಕಂಥದ್ದು. ಶುಗರ್ ಲೆವೆಲ್ ಕಡಿಮೆ ಇದ್ರೆ ಕೊಡೋದು ಬೇಡ. ಈ ಒಂದು ಟ್ರೀಟ್ಮೆಂಟಿಗೆ ಏನು ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಬೇರೆ ಪ್ರಾಡಕ್ಟ್ಸ್ ಇದೆ. ಕರೇಲಾ ಜಾಮೂನ್ ಜ್ಯೂಸ್ ಬಿಟ್ಟು ಪ್ರಾಡಕ್ಟ್ಸ್ ಇದೆ, ಅದನ್ನ ನೀವು ಕೊಟ್ರೆ ಸಾಕು. ಹೌದು ಸರ್, ಅದಕ್ಕೆ ಕೇಳ್ದೆ. ಅವ್ರು ವೆಯ್ಟ್ ಲಾಸ್ ಕೇಳಿದ್ರು, ಅದಕ್ಕೆ ನೀವು ಇದು ಕೊಡ್ಬೋದು ಅಂತ ಹೇಳಿದ್ರಲ್ವಾ ಅವಾಗ್ಲೇ, ವೆಯ್ಟ್ ಲಾಸ್ ಕಮ್ಮಿ ಆಗುತ್ತೆ ಅಂತ, ಅದಕ್ಕೋಸ್ಕರ ಅದನ್ನ ಕೇಳ್ದೆ ಅಷ್ಟೇ ನಾನು. ರೈಟ್ ಮೇಡಮ್. ವೆಯ್ಟ್ ಲಾಸ್ ಮಾಡಲಿಕ್ಕೆ ಕರೇಲಾ ಜಾಮೂನ್ ಜ್ಯೂಸ್ ಬಿಟ್ಟು ಅದರ್ ಕ್ಯಾಟಗರಿ ಇದೆ. ನಮ್ಮ ಒಂದು ಪ್ರೋಟೀನ್ ಪೌಡರು ಮತ್ತು ಗ್ರೀನ್ ಟೀ ಮತ್ತು ನಮ್ಮ ನೋನಿ, ಸೊ ಇವನ್ನ ನಾವು ಸಜೆಸ್ಟ್ ಮಾಡ್ತೀವಿ ಅವರಿಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ಅದ್ರ ಜೊತೆಯಲ್ಲಿ ಅವರ ಒಂದು ಊಟದ ಒಂದು ಇದನ್ನು ಕೂಡ ಚೇಂಜ್ ಮಾಡ್ತೀವಿ. ಅವರು ಪ್ರೋಟೀನ್ ತಗೊಂಡಾಗ ಒಂದು ಮೀಲನ್ನು ಸ್ಕಿಪ್ ಮಾಡಬೇಕು, ಈ ರೀತಿ ಪ್ರೊಸೀಜರ್ಸ್ ಇದೆ. ವೆಯ್ಟ್ ಲಾಸಿಗೆ ಕರೇಲಾ ಜಾಮೂನ್ ಜ್ಯೂಸ್ ಬಿಟ್ಟು ಪ್ರಾಡಕ್ಟ್ಸ್ ಇದೆ, ನೋನಿ ಕೊಡ್ತೀವಿ ನಾವು. ಓಕೆ ಸರ್, ಮತ್ತೆ ಇನ್ನೊಂದು, ಒಬ್ರು ನಮ್ ಫ್ರೆಂಡ್ ಬಿದ್ದಿ ಕಾಲ್ ಲೇಟ್ ಆಗ್ಬಿಟ್ಟೈತೆ. ಅವ್ರು ನಿಂತ್ಕೊಂಡ್ ಕೆಲ್ಸ ಮಾಡೋದು, ಅದು ಕಾಲ್ ಊತ ಏನಾಯ್ತದೆ, ನಿಂತ್ಕೊಂಡ್ರೆ ಮಾತ್ರ ಕಾಲ್ ಊತ ಬರುತ್ತೆ, ಇಲ್ಲೇ ಇಲ್ದೇ ಇದ್ದಾಗ ಏನು ಇರಲ್ಲ. ಅಂತವ್ರಿಗೆ ಏನ್ ಕೊಡ್ಬೋದು ಸರ್? ಅಂಥವ್ರನ್ನ ಏನು ಮಾಡಿ, ನೀವು ಅವರಿಗೆ ಏನು ಏಟಾಗಿದೆ, ಯಾವ ಜಾಗದಲ್ಲಿ ಆಗಿದೆ, ಮೂಳೆ ಪ್ರಾಬ್ಲಮ್ ಏನು ಅಂದ್ಬಿಟ್ಟು ಅವ್ರನ್ನ ನೀವು ನಿಮ್ಮ ಅಪ್ಲೈನ್ ಹತ್ರ ಕಾಂಟ್ಯಾಕ್ಟ್ ಮಾಡಿಸಿ ಅವರಿಗೆ ಕೌನ್ಸಿಲಿಂಗ್ ಮಾಡಿಸಿ. ಯಾಕೆಂದ್ರೆ ನೀವು ಬರೀ ಕಾಲೇಟ್ ಆಗಿದೆ, ಊತ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ, ಓಕೆ, ಅವ್ರೇನು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ನಿಮ್ಮ ಅಪ್ಲೈನ್ ಹತ್ರ ಭೇಟಿ ಮಾಡಿಸಿ ಕರೆಕ್ಟಾಗಿ ಅದಕ್ಕೆ ಕೌನ್ಸಿಲಿಂಗ್ ತಗೊಳ್ಳಿ. ಸರಿಯಾಗಿ ಅವರಿಗೆ ಏನೇನು ಪ್ರಾಡಕ್ಟ್ ನೆಸೆಸಿಟಿ ಇದೆ, ಸೊ ಅದನ್ನ ಪೂರ್ತಿ ಅವ್ರ ಹತ್ರ ಮಾತಾಡಿ ಹೇಳ್ತಾರೆ. ಯಾಕೆಂದರೆ ಪೂರ್ತಿ ವಿಚಾರ ಗೊತ್ತಾದರೆ ಸರಿಯಾಗಿ ನಾವು ಪ್ರಾಡಕ್ಟ್ಗಳನ್ನ ರೆಫರ್ ಮಾಡ್ಬೋದು. ನಿಮ್ಮ ಅಪ್ಲೈನ್ನ ಕಾಂಟ್ಯಾಕ್ಟ್ ಮಾಡಿಸಿ ಅದನ್ನು ಪೂರ್ತಿ ಸಮಸ್ಯೆನ ಏನೇನಿದೆ ಮತ್ತು ಅವರಿಗೆ, ಯಾಕೆಂದರೆ ನಾವು ಒಂದು ದೃಷ್ಟಿಲಿ ಅವ್ರಿಗೆ ಏನು ಕೊಡ್ಬೋದು ಅಂತ ಕೇಳ್ಕೊತೀವಿ, ಅವರಿಗೆ ಅದನ್ನು ತಗೊಂಡು ಬಳಸಲಿಕ್ಕೆ ಶಕ್ತಿ ಇದೆಯಾ ಅದನ್ನು ನಾವು ನೋಡಬೇಕು. ಆದ್ದರಿಂದ ನಾವು ಅವ್ರ ಹತ್ರನೇ ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆ ಏನೇನು ಕೊಟ್ಟರೆ ಗುಣ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಮೇಡಮ್, ನೀವು ನಮ್ಮ ಹತ್ರ ಕೇಳ್ತೀರಾ, ನಾವಿಷ್ಟು ಪ್ರಾಡಕ್ಟ್ ಹೇಳಿರ್ತೀವಿ, ಪೂರ್ತಿ ಗುಣ ಆಗಬೇಕಂದ್ರೆ ಇಷ್ಟು ಬೇಕಂತೇಳಿ, ನೀವು ಅದನ್ನು ಕೊಡಕ್ಕೆ ಹೋದಾಗ ನನಗೆ ಯಾವುದೋ ಒಂದು ಕೊಡು ಅಂತಾರೆ, ಇವೆಲ್ಲ ತಗೊಳಕ್ಕಾಗಲ್ಲ, ಒಂದು ಕೊಡು ಅಂತಾರೆ. ನಿಮಗೆ ಅವಾಗ ಮತ್ತೆ ಕನ್ಫ್ಯೂಷನ್, ಯಾವುದು ಒಂದು ಕೊಡ್ಬೇಕು ಇವರಿಗೆ ಅಂತ. ನೀವು ಯಾವುದೋ ಒಂದನ್ನ ಕೊಟ್ಟರೆ ಅದು ಅವರಿಗೆ ರಿಸಲ್ಟ್ ಬರಲ್ಲ, ಮತ್ತೆ ನಿಮ್ಮನ್ನ ಬ್ಲೇಮ್ ಮಾಡ್ತಾರೆ, ಅಯ್ಯೋ ನೀನೇನೋ ತಂದುಕೊಟ್ರೆ ಸುಮ್ಮನೆ ನಾನು ದುಡ್ಡು ವೇಸ್ಟ್, ರಿಸಲ್ಟ್ ಬಂದಿಲ್ಲ ಅಂತೇಳಿ. ಆದ್ರಿಂದ ಸುಮ್ಮನೆ ಬ್ಲೈಂಡಾಗಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಜೊತೆಗೆ ಅವರಿಗೆ ಕ್ಯೂರಿಯಾಸಿಟಿ ಇರಬೇಕು, ಅವರಿಗೆ ಇಂಟ್ರೆಸ್ಟ್ ಇರಬೇಕು. ನನಗೆ ಈ ಸಮಸ್ಯೆನ ನಾನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನನಗೇನಾದರೂ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆಯಾ ಅಂತ ಕೇಳಬೇಕು. ಆ ರೀತಿ ನೀವು ಕೌನ್ಸಿಲಿಂಗ್ ಮಾಡಿಬೇಕಿದ್ರೆ, ಅವ್ರ ಇಂಟ್ರೆಸ್ಟ್ ಇದ್ದಾಗ ಆ ರೀತಿ ತಗೊಂಡಾಗ ಅವರಿಗೂ ಕೂಡ ಉಪಯೋಗ ಆಗುತ್ತೆ. ಅಪ್ಲೈನ್ ಜೊತೆ ಕೌನ್ಸಿಲಿಂಗ್ ಹೋಗಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಸರ್, ಕರೇಲಾ ಜ್ಯೂಸ್ ಬಗ್ಗೆ ಹೇಳೋದಲ್ಲ, ಸ್ಟಾರ್ಟಿಂಗ್ ನಮ್ಮ ಅಪ್ಪಂಗೆ ಇದನ್ನ ಫಸ್ಟ್ ನಮ್ಮ ಮನೇಲಿ, ನಮ್ಮ ಅಪ್ಪಂಗೆ ಶುಗರ್ ಇದೆ. ಓಕೆ. ಶುಗರ್ ಇದ್ದಾಗ ಅವರಿಗೆ ಫಸ್ಟ್ ನೋನಿ ಜ್ಯೂಸ್ ಕೊಡಿಸ್ತಿದ್ವಿ. ಕರೇಲಾ ಜ್ಯೂಸ್ ಬರೋದಕ್ಕೆ ಪ್ರಾಡಕ್ಟ್ಸ್ ಇನ್ನೂ ಬಂದಿರ್ಲಿಲ್ಲ. ಆಮೇಲೆ ತಿರ್ಗಾ ಕರೇಲಾ ಜ್ಯೂಸ್ ಕೊಡ್ಸಿದ್ಮೇಲೆ ಅವ್ರಿಗೆ ಫಸ್ಟ್ ಯಾವ್ದೇ ತರ ಅಂದ್ರೆ ಅವ್ರು ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೊತಿದ್ರು, ಮತ್ತೆ ಮನೇಲೆ ಒಂದೊಂದು ಹೋಮ್ ಮೇಡ್ ಮಾಡ್ಕೊಂಡು ಕಂಟ್ರೋಲ್ ಅಲ್ಲೇ ಇರ್ತಿದ್ರು. ಆದ್ರೂ ಅವ್ರಿಗೆ ಕೆಲವೊಂದ್ಸತಿ ಐ ಆಗ್ತಿತ್ತು ಶುಗರ್. ಯಾವಾಗ ಈಗ ಕರೇಲಾ ಜ್ಯೂಸ್ ಕೊಡೋಕ್ ಸ್ಟಾರ್ಟ್ ಮಾಡಿದ್ವಿ, ಈಗ ಅವ್ರಿಗೆ ಶುಗರ್ ಲೆವೆಲ್ ತುಂಬಾ ಕಂಟ್ರೋಲ್ ಅಲ್ಲಿ ಇದೆ. ಇದನ್ನ 4 ಜನ 5 ಜನ ನಮ್ಮನೆ ಯೂಸ್ ಮಾಡ್ತಿದ್ದಾರೆ. ವಿಶೇಷ ಸೂಚನೆ: ಮೋದಿ ಕೇರ್ ಕನ್ಸಲ್ಟೆಂಟ್ಗಳಾಗಿದ್ದಲ್ಲಿ, ಸೊ ಪ್ರಾಡಕ್ಟ್ನ
ಮಾಹಿತಿಗಾಗಿ ನಿಮ್ಮ ಅಪ್ಲೈನ್ಗಳನ್ನು ಸಂಪರ್ಕಿಸಿ. ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.